ನನ್ನ ಇಷ್ಟು ಚಿಕ್ಕ ಪ್ರಾರ್ಥನೆ ಸ್ವೀಕಾರ ಮಾಡುವೆಯ ಮಾತೆ? ನೀವು ಸ್ವೀಕರಿಸದಿದ್ದರೂ ಪರವಾಗಿಲ್ಲ. ಪಂಡಿತ ರಾಮಕೃಷ್ಣ ಯಾವುದೋ ಷಡ್ಯಂತ್ರ ಮಾಡ್ತಾ ಇಲ್ಲ ತಾನೇ? ಅದೃಶ್ಯ ಶಕ್ತಿಯೊಂದಿಗೆ ಮಾತುಕತೆ, ಇದು ಸರಿಯಲ್ಲ. ಗುರುಗಳೇ, ಇದು ಸತ್ಯವಾದರೆ ಪಂಡಿತ ರಾಮಕೃಷ್ಣರು ಆ ಶಕ್ತಿಯನ್ನು ನಿಮ್ಮ ವಿರುದ್ಧ ಖಂಡಿತ ಪ್ರಯೋಗ ಮಾಡುತ್ತಾರೆ. ಹಾ, ಆಗಲಿ ಪುತ್ರ. ಅದರ ನಂತರ ನಾನು ಹೊರಟು ಹೋಗುವೆ. ನಂತರ ನನ್ನನ್ನು ತಡೆಯಬೇಡ. ಆಗಲಿ ಮಾತೆ, ಅವಶ್ಯವಾಗಿ. ಬನ್ನಿ ಮಾತೆ. ಬನ್ನಿ ಮಾತೆ, ಬನ್ನಿ. ಈ ಪಂಡಿತ ರಾಮಕೃಷ್ಣರಿಗೆ ತಲೆ ಕೆಟ್ಟಿದೆಯೇ? ತಮ್ಮ ಜೊತೆ ಯಾರನ್ನು ಬರಲು ಹೇಳುತ್ತಿದ್ದಾರೆ? ಬನ್ನಿ ಮಾತೆ, ಬನ್ನಿ. ಗುರುಗಳೇ, ಪಂಡಿತ ರಾಮಕೃಷ್ಣನ ನಡವಳಿಕೆ ನೋಡಿದ್ರೆ ನನ್ಗೇನನ್ಸುತ್ತೆ ಅಂದ್ರೆ, ಹೇಗೆ ಭಕ್ತ ಸುಧಾಮ ಭಗವಂತ ಶ್ರೀ ಕೃಷ್ಣನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದ ಹಾಗೆ. ಬನ್ನಿ ಮಾತೆ. ಈ ಪಂಡಿತ ರಾಮಕೃಷ್ಣ ಯಾವುದೋ ದೊಡ್ಡ ಶಕ್ತಿಯೊಂದಿಗೆ ಅನುಷ್ಠಾನ ಮಾಡುತ್ತಿರಬಹುದು. ನಾವು ಮಹಾರಾಜರಿಗೆ ಇದನ್ನು ತಿಳಿಸಲೇಬೇಕು. ನಡೆಯಿರಿ. ನಿಲ್ಲಿ ಗುರುಗಳೇ, ಸಾಕ್ಷಿ ಇಲ್ಲದೆ ಮಹಾರಾಜರು ನಿಮ್ಮ ಮಾತನ್ನು ಕೇಳುವರೆ? ಅವರ ವಿರುದ್ಧ ಮಹಾರಾಜರಿಗೆ ಏನು ಹೇಳುವಿರಿ? ರಾಮಕೃಷ್ಣರು ಏನು ಮಾಡುತ್ತಿದ್ದಾರೆಂದು ತಿಳಿದುಕೊಳ್ಳಿ. ಬನ್ನಿ. ಸರಿಯಾಗಿಯೇ ಹೇಳಿದೆ. ನಾವು ಅವನನ್ನು ಖಂಡಿತವಾಗಿಯೂ ಹಿಂಬಾಲಿಸಬೇಕು. ನಮಗೆ ಅರ್ಥವಾಗದೇ ಇರುವಂಥದ್ದು ಇಲ್ಲಿ ಏನೋ ನಡೆಯುತ್ತಿದೆ. ಅವನು ಎಲ್ಲಿಗೆ ಹೋಗುತ್ತಿರುವನೋ ನೋಡೋಣ. ನಾವು ಅವನನ್ನು ಹಿಂಬಾಲಿಸಿದರೆ ಮಾತ್ರ ಅವನು ಏನು ಷಡ್ಯಂತ್ರ ಮಾಡುತ್ತಿದ್ದಾನೆ ಎಂಬುದು ನಮಗೆ ತಿಳಿಯುತ್ತದೆ. ಆಗಲೇ ನಾವು ಮಹಾರಾಜರಿಗೆ ತಿಳಿಸಲು ಸಾಧ್ಯ. ಬನ್ನಿ ಮಾತೆ, ಬನ್ನಿ. ಬನ್ನಿ ಮಾತೆ, ಬನ್ನಿ. ಧನಿಮನಿ, ಹೇಳಿ ಗುರುಗಳೇ. ನಡೆಯಿರಿ. ಓಂ ಶ್ರೀ ಮಾತೇ ನಮಃ. 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 ಅಮ್ಮ, ನನ್ನ ಬಲಗಣ್ಣು ಅದರ್ತಾ ಇದೆ. ಅಪಶಕನ ನಿಲ್ತಾನೇ ಇಲ್ಲ. ರಾಮನ್ ಹೆಸರಲ್ಲಿ ಒಂದು ದೀಪ ಹಚ್ಚಿಡು. ಆಗ್ಲಿ ಅಮ್ಮ. ಅವ್ರ ಹೆಸರಲ್ಲಿ ದೀಪ ಹಚ್ಚಿಡ್ತಾ ಇದ್ದೀನಿ ಮಾತೆ. ಎಲ್ಲಿವರೆಗೂ ಈ ದೀಪ ಉರಿತಾ ಇರುತ್ತೋ ಅಲ್ಲಿವರೆಗೂ ಅವರು ಸುರಕ್ಷಿತವಾಗಿರ್ತಾರೆ. ಅವ್ರು ಬರೋವರೆಗೂ ಈ ದೀಪ ಹೀಗೆ ಉರಿತಾ ಇರೋ ಹಾಗೆ ನೋಡ್ಕೊಳ್ಳಿ ಮಾತೆ. ಅವರನ್ನ ನೀನೇ ಕಾಪಾಡಬೇಕು ಮಾತೆ. ಇವನನ್ನು ಹಿಂಬಾಲಿಸ್ತಾ ನನ್ನ ಪ್ರಾಣನೇ ಹೊರಟೋಯ್ತು. ಸ್ವಲ್ಪ ನಿಲ್ಲಿ ಮಾತೆ, ನಾನು ನಿಮಗಾಗಿ ಆಸನ ತರುತ್ತೇನೆ. ಆಸನ ಅಲಂಕರಿಸಿ ಮಾತೆ. ನಾನು ನಿಮ್ಮ ಕೈಕಾಲು ತೊಳೆಯಲು ಹಾಗೂ ಕುಡಿಯಲು ನೀರು ತರುತ್ತೇನೆ. ರಾಮ, ನನಗೇನೂ ಅರ್ಥವಾಗುತ್ತಿಲ್ಲ.
ಬಾಳೆ ಎಲೆ, ಎಲ್ಲವನ್ನೂ ಶಾರದಾ ಸ್ವತಃ ಮಾಡಿದ್ದಾಳೆ ಮಾತೆ. ಈ ಪಾಯಸ, ಬೇಳೆ, ಚಪಾತಿ ಎಲ್ಲವೂ ಅವಳೇ ಮಾಡಿದ್ದಾಳೆ. ಭೋಜನ ಸ್ವೀಕರಿಸಿ ಮಾತೆ. ಈ ಭೋಜನ ನನಗೆ ತುಂಬಾ ಇಷ್ಟ ರಾಮ. ಇದೇ ರೀತಿ ಎಲ್ಲರೂ ಪೌಷ್ಟಿಕ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸತ್ಯವಾದ ಮಾತು ಮಾತೆ. ಭೋಜನವನ್ನು ಸ್ವೀಕರಿಸಿ. ಆಗಲಿ. ಏನ್ ಮಾತಾಡ್ತಾ ಇದ್ದಾನೆ ಅವನು? ಪಾಯಸ ಇಷ್ಟ ಆಯ್ತಾ ಮಾತೆ? ಚೆನ್ನಾಗಿದೆ. ಹಾಗೂ ಬೇಳೆ ಬೇಳೆ ಇಷ್ಟ ಆಯ್ತು ತಾನೆ? ಹೇಳಿದೆನಲ್ಲ, ಈ ಎಲ್ಲಾ ಭೋಜನ ನನಗೆ ತುಂಬಾ ಇಷ್ಟ ರಾಮ. ಈ ಪಂಡಿತ ರಾಮಕೃಷ್ಣ ಯಾವುದೋ ದೊಡ್ಡ ಷಡ್ಯಂತ್ರ ಮಾಡುತ್ತಿರುವನೆಂಬುದು ನಮಗೀಗ ಖಚಿತವಾಗಿ ತಿಳಿದು ಬಂದಿದೆ. ಅವನು ಯಾವುದೋ ದೊಡ್ಡ ಅನುಷ್ಠಾನದ ಮೂಲಕ ಆದಿಶಕ್ತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಅಯ್ಯೋ ದೇವರೇ, ಈ ಸಿದ್ಧಿಯ ನಂತರ ಪಂಡಿತ ರಾಮಕೃಷ್ಣನು ಏನು ಬೇಕಾದರೂ ಮಾಡಬಲ್ಲ. ಮಹಾರಾಜನನ್ನು ಸಿಂಹಾಸನದಿಂದ ಇಳಿಸಿ ತಾನೇ ಮಹಾರಾಜನಾಗಬಲ್ಲ. ರಾಮ, ಇದೆಲ್ಲ ಏನು? ಯಾಕೆ ನಂಗೇನು ಹೇಳ್ತಿಲ್ಲ? ಯಾಕೆ ಮಾಡ್ತಿದೀಯಾ ಇದನ್ನೆಲ್ಲ ನೀನು? ಶಾರದಾ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳು. ಸರಿ. ಏನು ನೋಡುತ್ತಿರುವೆ ರಾಮ? ನನ್ನ ಭೋಜನ ಮುಗಿಯಿತು. ನನ್ನ ಕೈ ತೊಳೆಸು. ಹಾ ಮಾತೆ, ಸರಿ. ಅಯ್ಯೋ, ಈ ಚೊಂಬಿನಲ್ಲಿ ನೀರೇ ಇಲ್ಲ. ನಾನು ಮೊದಲೇ ನೋಡಬೇಕಿತ್ತು. ನಾನು ಶೀಘ್ರವಾಗಿ ಬಾವಿಯಿಂದ ನೀರು ತರುತ್ತೇನೆ. ಹಾ, ಆದರೆ ಅದಕ್ಕೂ ಮೊದಲು ನೀವು ನನಗೊಂದು ಮಾತು ಕೊಡಬೇಕು. ಎಂತಹ ಮಾತು? ನಾನು ಬಾವಿಯಿಂದ ನಿನಗಾಗಿ ನೀರು ತರುವವರೆಗೂ ನೀವು ವಿಜಯನಗರವನ್ನು ಬಿಟ್ಟು ಹೋಗುವಂತಿಲ್ಲ. ನಾನೆಲ್ಲೂ ಹೋಗುವುದಿಲ್ಲ. ಖಂಡಿತವಾಗಿಯೂ ಮಾತು ಕೊಡುವಿರೇ? ನೀನು ಬರುವವರೆಗೂ ನಾನೆಲ್ಲೂ ಹೋಗುವುದಿಲ್ಲವೆಂದು ಮಾತು ಕೊಡುತ್ತೇನೆ. ಏನೋ ಬಡಬಡಿಸುತ್ತಿರುವನು, ನಮಗೇನೂ ಅರ್ಥವಾಗುತ್ತಿಲ್ಲ. ಸರಿ, ನಾನು ಈಗಲೇ ನೀರು ತರುವೆ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಮಾತೆ ನಮಃ. ಈಗ ಬಾವಿಯ ಬಳಿ ಏನು ಮಾಡಲು ಬಂದಿರುವನು? ಬಾವಿಯ ಮೇಲೆ ನಿಂತುಕೊಂಡಿದ್ದಾನೆ. ಇದೆಂತಹ ನಾಟಕ? ಅವನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವನೇ? ವಿಜಯನಗರದಲ್ಲಿ ಇನ್ನೂ ನಾನಿರುವ ಸಮಯ ಮುಗಿದಿದೆ. ನಾನೀಗ ಹೊರಡುತ್ತಿದ್ದೇನೆ. ರಾಮ, ನಿಯತಿಯನ್ನು ಬದಲಿಸಲು ಸಾಧ್ಯವಿಲ್ಲ. ನಿಯತಿ ಏನೆಂದರೆ ನಾನೀಗ ಹೊರಡಲೇಬೇಕು. ನಿನ್ನಿಂದ ಮಾತ್ರ ಮಾತಿನ ತಡೆಯಕ್ಕಾಗದು. ಸಾಮ ದಾಮ ದಂಡ ಭೇದ ಸಂಚು ಮಾಡು, ಏನಾದ್ರೂ ಮಾಡು, ಮಾತಿನ ತಡಿ. ರಾಮ, ಈ
ಇದೇನು ಮಾಡುತ್ತಿರುವೆ ನೀನು? ಮಾತೆಯನ್ನು ತಡೆಯಲು ಪ್ರಾಣತ್ಯಾಗ ಮಾಡುತ್ತಿರುವೆಯಾ? ನನ್ನ ಬಗ್ಗೆ ಆದರೂ ಯೋಚಿಸು. ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಬೇಡ ರಾಮ, ಆತ್ಮಹತ್ಯೆ ಮಹಾಪಾಪ. ಇದು ಅವಶ್ಯಕ ಬಂಧು. ರಾಮ ಬೇಡ, ಈ ಹುಚ್ಚುತನ ಸರಿಯಲ್ಲ. ಬೇಡ ರಾಮ, ಬೀಳ್ಬೇಡ. ಕ್ಷಮಿಸಿ ಮಾತೆ, ಕ್ಷಮಿಸಿ ಅಮ್ಮ. ಶಾರದಾ ಮತ್ತು ಗುಂಡಪ್ಪ ನನ್ನನ್ನು ಕ್ಷಮಿಸಿ. ಎಲ್ಲರೂ ಕ್ಷಮಿಸಿ. ಬೇಡ ರಾಮ, ಬೇಡ, ಹೀಗ್ ಮಾಡ್ಬೇಡ. ಬೇಡ ರಾಮ. ಓಂ ಶ್ರೀ ಮಾತೆ ನಮಃ. ನೀವು ನನಗೊಂದು ಮಾತು ಕೊಡಬೇಕು. ನಾನು ಬಾವಿಯಿಂದ ನಿನಗಾಗಿ ನೀರು ತರುವವರೆಗೂ ವಿಜಯನಗರವನ್ನು ಬಿಟ್ಟು ಹೋಗುವಂತಿಲ್ಲ. ದೀಪ ಆಲೋಯ್ತು, ದೀಪ ಆಲೋಯ್ತು. ಅವನಂತೂ ಆತ್ಮಹತ್ಯೆ ಮಾಡಿಕೊಂಡ. ಗುರುಗಳೇ, ನಾವಲ್ಲಿ ಹೋಗಿ ಪಂಡಿತ ರಾಮಕೃಷ್ಣನ ಜೀವವನ್ನ ಕಾಪಾಡಬೇಕು ಅನ್ಸುತ್ತೆ. ನಡೀರಿ. ನಿಲ್ಲಿ ಮೂರ್ಖರೇ. ನಾವೀಗ ಅವನನ್ನು ಕಾಪಾಡಲು ಹೋದರೆ ನಾವೇ ಅವನನ್ನು ಬಾವಿಗೆ ತಳ್ಳಿಬಿಟ್ಟೆವು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಇಡೀ ವಿಜಯನಗರಕ್ಕೆ ನನ್ನ ಹಾಗೂ ಪಂಡಿತ ರಾಮಕೃಷ್ಣನ ಸಂಬಂಧದ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಯಾರಾದರೂ ನಮ್ಮನ್ನು ಇಲ್ಲಿ ನೋಡುವ ಮೊದಲು ಇಲ್ಲಿಂದ ಓಡಿ ಹೋಗಬೇಕು. ನಡೀರಿ ಮೂರ್ಖರೇ, ನಡೀರಿ. ಇದೇನಾಯ್ತು? ದೀಪ ಹೇಗೆ ಆರ್ ಹೋಯ್ತು? ಅವ್ರಿಗೇನಾಗಿರಲ್ಲ ಅಲ್ವಾ ಅಮ್ಮ? ಅಪ್ಪನೇ ಈ ಮನೆಯ ಬೆಳಕು ಅಮ್ಮ. ಅವರಿಂದಾನೇ ಈ ಮನೆ ಬೆಳಗ್ತಿರೋದು, ಅವರಿಂದಾನೇ ಈ ಮನೆ ನಡೆಯೋದು. ಅಪ್ಪಗೇನಾದ್ರೂ ಆದ್ರೆ ನಮ್ ಗತಿ ಏನಾಗ್ಬೇಕಮ್ಮ? ಸರಿ, ಹಾಗಾಗಿಯೇ ನೀನು ನನ್ನಿಂದ ಮಾತು ತೆಗೆದುಕೊಂಡೆಯ? ನೀನು ನೀರು ತರುವವರೆಗೂ ನಾನು ಹೋಗಬಾರದೆಂದು. ನೀನು ಬಾರದೇ ಇರಲು ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟೆಯ? ನನ್ನನ್ನು ತಡೆಯುವುದಕ್ಕಾಗಿ ನೀನು ಜೀವನವನ್ನೇ ಮುಡಿಪಾಗಿಟ್ಟೆಯ? ಸರಿ, ಈಗಂತೂ ನೀನು ನನ್ನನ್ನು ಕಟ್ಟಿ ಹಾಕಿರುವೆ ರಾಮ. ಈಗ ನಾನು ನಗರವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಏನು ಹೇಳುತ್ತಿದ್ದೀರಿ? ಪಂಡಿತ ರಾಮಕೃಷ್ಣ ಲಾಮ ಬಂದ್ಬಿಟ್ಟ, ಲಾಮ ಬಂದ್ಬಿಟ್ಟ. ಏನಾಯ್ತು? ನಮಗಂತೂ ಇದು ಪಂಡಿತ ರಾಮಕೃಷ್ಣನ ಹೊಸ ನಾಟಕ ಎಂದೆನಿಸುತ್ತಿದೆ. ಇಷ್ಟು ಸುಲಭವಾಗಿ ಅವನು ಸಾಯಲು ಸಾಧ್ಯವೇ ಇಲ್ಲ. ನೆನಪಿದೆಯಲ್ಲ, ಅವನಿಗೆ ಉಸಿರು ನಿಯಂತ್ರಣದ ಕಲೆ ಗೊತ್ತಿದೆ. ಗುರುಗಳೇ, ಸ್ವಲ್ಪ ಸಮಯದವರೆಗೂ ಉಸಿರನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋಕೆ ಸಾಧ್ಯ ಇದೆ. ಆದರೆ ನಿನ್ನೆ ರಾತ್ರಿ ತಾನೇ ಅವನು ನಮ್ಮ ಕಣ್ಣ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆ. ಈಗ ಇಡೀ ವಿಜಯನಗರಕ್ಕೆ ಈ ಸುದ್ದಿ ತಲುಪಿರುತ್ತದೆ. ಈಗ ಏನು ಮಾಡುವುದು ಗುರುಗಳೇ? ಈಗ ದೇವಸ್ಥಾನದ ಬಳಿ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗುತ್ತಿದ್ದಾರೆ. ಹೋಗಲಿ, ಆದರೆ ನಾವಂತೂ ಹೋಗುವುದಿಲ್ಲ. ನಾವು ಖಂಡಿತ ಹೋಗುವುದೇ ಇಲ್ಲ. ಅಯ್ಯೋ ಮೂರ್ಖರೇ, ನಾವು ಅಲ್ಲಿಗೆ ಹೋದರೆ ನಮ್ಮನ್ನು ಬಂಧಿಸುತ್ತಾರೆ. ಸ್ವಾಮಿ, ನಿಮಗೆ ಗೊತ್ತಾಯಿತೆ? ಪಂಡಿತ ರಾಮಕೃಷ್ಣರ ಶವ ಸಿಕ್ಕಿದೆ. ನಡೆಯಿರಿ, ನೀವು ದೇವಸ್ಥಾನಕ್ಕೆ ಬನ್ನಿ. ಹೌದು ಅಣ್ಣ, ನೀವು ಬನ್ನಿ. ನಾನು ಅದ್ಗೆನ ಕರ್ಕೊಂಡು ಹೋಗ್ತೀನಿ. ಹೊರಡಿ. ನೋಡಿದ್ರ,
ನೋಡಿದಿರಾ, ಇದನ್ನೇ ತಂಗಿಯ ಪ್ರೀತಿ ಎನ್ನುವುದು. ನನ್ನ ತಂಗಿಯು ನನಗೆ ಹೆಚ್ಚು ತೊಂದರೆಯನ್ನು ಕೊಡದೆ ವರ್ಣಮಾಲಾಳನ್ನು ಕರೆದುಕೊಂಡು ಹೋದಳು. ಒಳ್ಳೇದೇ ಮಾಡಿದಳು. ಆದರೆ ಗುರುಗಳೇ, ದೇವಸ್ಥಾನಕ್ಕೆ ನೀವು ಕೂಡ ಹೋಗಲೇಬೇಕು. ಯಾಕೆ ಯಾಕೆ ಹೋಗಬೇಕು? ನೀವೀಗ ಅಲ್ಲಿಗೆ ಹೋಗದಿದ್ದರೆ ಎಲ್ಲರಿಗೂ ನಿಮ್ಮ ಮೇಲೆ ಅನುಮಾನ ಬರುವುದು. ನೀವೇ ರಾಮಕೃಷ್ಣರಿಗೆ ಏನೋ ಮಾಡಿದ್ದೀರಿ ಎಂದು. ನಾವೆಲ್ಲರೂ ಅಲ್ಲಿಗೆ ಹೋಗಿ ಶೋಕಾಚರಣೆ ಮಾಡಬೇಕು ಗುರುಗಳೇ. ಸರಿಯಾಗಿ ಹೇಳಿದೆ. ನಡೀರಿ. ಈ ಪಂಡಿತ ರಾಮಕೃಷ್ಣ ಸತ್ತ ಮೇಲೂ ನನಗೆ ನೆಮ್ಮದಿಯಾಗಿರಲು ಬಿಡುತ್ತಿಲ್ಲ. ನಡೀರಿ ಮೂರ್ಖರೇ. ಮಹಾರಾಜರೇ, ಇಂದು ಮುಂಜಾನೆ ಸ್ತ್ರೀಯರು ಬಾವಿಯಲ್ಲಿ ನೀರು ಸೇದಲು ಬಂದಾಗ ಎಲ್ಲರೂ ಪಂಡಿತ ರಾಮಕೃಷ್ಣರ ಶವ ತೇಲುವುದನ್ನು ಕಂಡರು. ಪಾಪ ಪಂಡಿತ ರಾಮಕೃಷ್ಣರಿಗೆ ಏನಾಗಿತ್ತೋ ಏನೋ. ನಿನ್ನೆ ದೇವಸ್ಥಾನದಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿದ್ದರು, ಇಂದು ಹೀಗೆ. ರಾಮಕೃಷ್ಣರ ಮುಖವನ್ನು ನೋಡುವಿರಾ ಮಹಾರಾಜರೇ? ಇವರು ನಮ್ಮೊಂದಿಗಿಲ್ಲ, ಮುಖ ಹೇಗೆ ನೋಡಲಿ? ಗೆಳೆಯರಾಗಿದ್ದರು, ವಿಶೇಷ ಸಲಹಾಕಾರರಾಗಿದ್ದರು. ಇವರ ಮುಖವನ್ನು ನೋಡುವಷ್ಟು ಧೈರ್ಯವಿಲ್ಲ ನಮಗೆ. ಧೈರ್ಯವಿಲ್ಲ. ವಿಜಯನಗರಕ್ಕಾಗಿ ನೀವಿಷ್ಟು ಕಾರ್ಯ ಮಾಡದಿದ್ದರೆ ಅಥವಾ ನಿಮ್ಮನ್ನು ಗೌರವಿಸದೇ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ನಿಮ್ಮ ಶಿರಚ್ಛೇದವಾಗಿರುತ್ತಿತ್ತು. ನಾಟಕವಾಡುತ್ತಿದ್ದೀರಿ. ಈ ಬಾರಿಯಂತೂ ನೀವು ಎಲ್ಲ ಸೀಮೆಗಳನ್ನು ಮೀರಿದ್ದೀರಿ ರಾಮಕೃಷ್ಣರೇ. ಇವರನ್ನು ಇಲ್ಲಿಂದ ಹೊರಗೊಯ್ದು ಅರಮನೆಯ ಹೊರಗೆ ಬಿಡಿ. ತಪ್ಪು ನನ್ನದು. ಎಲ್ಲರ ಎದುರು ರಾಮಕೃಷ್ಣರಿಗೆ ಅನಗತ್ಯವಾಗಿ ಅವಮಾನ ಮಾಡಿದೆವು ನಾವು. ನಾವೊಂದು ಅವಮಾನಿಸದಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮಹಾರಾಜರೇ, ನಮಗೆ ಪಂಡಿತ ರಾಮಕೃಷ್ಣರ ಮಾತು ಅರ್ಥವಾಗಲಿಲ್ಲ. ಆದರೆ ಇದರಲ್ಲಿ ನಿಮ್ಮ ತಪ್ಪಿಲ್ಲ ಮಹಾರಾಜರೇ. ಹೌದು ಮಹಾರಾಜರೇ, ಧೈರ್ಯ ತೆಗೆದುಕೊಳ್ಳಿ. ಇದು ನೋವಿನ ಪರಿಸ್ಥಿತಿ ಎಂದು ನಮಗೆ ತಿಳಿದಿದೆ. ಆದರೆ ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ಧೈರ್ಯ ತೆಗೆದುಕೊಳ್ಳಿ ಮಹಾರಾಜರೇ. ಸಾಧ್ಯ ಇಲ್ಲ. ಮಾತಿನ ಹುಡುಕಕ್ಕೆ ಹೋಗಿ ನೀವೇ ಪ್ರಾಣ ತ್ಯಾಗ ಮಾಡ್ಬಿಟ್ರ. ನೀವು ಆತ್ಮಹತ್ಯೆ ಮಾಡ್ಕೊಂಡಿದ್ದೀರಿ ಅಂದ್ರೆ ನಾನು ನಂಬೋದಿಲ್ಲ. ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಎಲ್ಲಿಗೆ ಹೋದ್ರಿ ನೀವು? ನೀವು ನನಗೆ, ಅಮ್ಮಂಗೆ, ನಿಮ್ ಮಗನ ಬಗ್ಗೆ ಯಾರ್ದಾದ್ರೂ ಯೋಚನೆ ಇದೆಯಾ? ಲಮ ಎದ್ದೇಲು. ನಾನು ಯಾವತ್ತೂ ನಿನ್ನ ಹತ್ರ ಮತ್ತೆ ಕೇಳೋದಿಲ್ಲ. ಎದ್ದೇಲು. ನಿಮ್ಗೇನ್ ಸಮಸ್ಯೆ ಅಂತ ನನ್ನ ಹತ್ರ ಒಂದ್ಸರಿ ಹೇಳಿದ್ರೆ ಆಗಿತ್ತು, ನಾನ್ ಸರಿ ಮಾಡ್ತಿದ್ದೆ. ನೀವ್ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗನೇ ಬರ್ತಿರ್ಲಿಲ್ಲ ಭಾವ. ನೀವೇಕೆ ಸಮಸ್ಯೆಯನ್ನು ಹೇಳಲಿಲ್ಲ? ನೀವು ಆತ್ಮಹತ್ಯೆ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ಅಮ್ಮ, ನಿಮಗ್ ಮಾತಾಡಕ್ ಆಗಲ್ಲ ಅಂತ ನನಗೆ ಗೊತ್ತು. ನಿಮಗ್ ರಾಮ ಅಂದ್ರೆ ಪ್ರಾಣ ಅಲ್ವಾ? ಆದ್ರೆ ಇವತ್ತು ನಾನು ಯಾರ ದುಃಖನ ವ್ಯಕ್ತಪಡಿಸ್ಲಿ ಅಮ್ಮ? ನಂದ ಅಥವಾ ನಿಮ್ದ? ಇವತ್ ನಾನು ನನ್ನ ಪತಿನ ಕಳ್ಕೊಂಡಿದ್ದೀನಿ, ನೀವು ನಿಮ್ಮ ಮಗನ್ನ. ಅಮ್ಮ, ಇನ್ನು ನಿಮ್ಮ ಮಗ ಮರಳಿ ಬರಲ್ಲ ಅಮ್ಮ.
ಅವರು ನಮಗೆಲ್ಲ ಏನು ಹೇಳಲು ಹೊರಟಿದ್ದರು, ನಮ್ಮ ಹಿತಕ್ಕಾಗಿಯೇ ಹೇಳಲು ಬಯಸಿದ್ದರು. ಆದರೆ ಯಾರು ಅವರ ಮಾತನ್ನು ಕೇಳಲಿಲ್ಲ, ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಮಹಾರಾಜರೇ, ಅಪಮಾನ ಮಾಡಿದರು. ನೀವೇ ಪಂಡಿತ ರಾಮಕೃಷ್ಣರನ್ನು ಕೊಂದದ್ದು, ಮಹಾರಾಣಿಯವರು ಕೊಂದದ್ದು, ಕೊತ್ವಾಲರು ಕೊಂದಿದ್ದಾರೆ, ನಾವು ಕೊಂದಿದ್ದೇವೆ ರಾಮಕೃಷ್ಣರನ್ನು. ಗುರುಗಳು ಕೂಡ ಕೊಂದಿದ್ದಾರೆ. ಮಹಾರಾಜರೇ, ಇದು ಆತ್ಮಹತ್ಯೆ ಎಲ್ಲ ಮಹಾರಾಜರೇ. ನಾವೆಲ್ಲರೂ ಸೇರಿ ಪಂಡಿತ ರಾಮಕೃಷ್ಣರನ್ನು ಕೊಂದಿದ್ದೇವೆ. ಶಾಂತರಾಗಿ ಮಹಾಮಂತ್ರಿಗಳೇ, ನಾವು ಕೂಡ ಪಂಡಿತ ರಾಮಕೃಷ್ಣರನ್ನು ಇದನ್ನೇ ಕೇಳಬಯಸುತ್ತಿದ್ದೆವು. ಒಂದು ಸಣ್ಣ ಮಾತಿಗಾಗಿ ನಮ್ಮನ್ನು ತ್ಯಜಿಸಿದರೆ ಇವರು. ನಾವು ಮೊದಲು ಕೂಡ ಇವರನ್ನು ದಂಡಿಸಿದ್ದೆವು, ಆದರೆ ಕ್ಷಮೆಯನ್ನು ಕೇಳಿದ್ದೆವು ಅಲ್ಲವೇ? ಇವರ ಅವಮಾನ ನಮ್ಮ ಗುರಿ ಆಗಿರಲಿಲ್ಲ. ಆದರೆ ಅಂದೇನಾಯಿತೋ ತಿಳಿಯದು. ಗುರುಗಳಿಗಾದ ಅವಮಾನದಿಂದ ನಾವು ಕುಪಿತರಾದೆವು. ತಪ್ಪು ನಮ್ಮದೇ, ಒಪ್ಪುತ್ತೇವೆ. ಇಲ್ಲಿಂದ ಮೊದಲು ಹೊರಡೋಣ. ಸರಿ. ಇವರೆಲ್ಲರೂ ಕೊನೆಯಲ್ಲಿ ಪಂಡಿತ ರಾಮಕೃಷ್ಣನನ್ನು ನಾನೇ ಹತ್ಯೆ ಮಾಡಿದೆ ಎಂದು ಹೇಳಲು ಹಿಂಜರಿಯುವುದಿಲ್ಲ. ನಿಲ್ಲಿ ಗುರುಗಳೇ, ನಮ್ಮೆಲ್ಲರಿಗೂ ತಿಳಿದಿದೆ ಪಂಡಿತ ರಾಮಕೃಷ್ಣರ ಮುಖವನ್ನು ನೀವು ನೋಡಲಾಗುತ್ತಿಲ್ಲವೆಂದು. ನಮಗೂ ಸಹ ನೋಡಲಾಗುತ್ತಿಲ್ಲ. ಆದರೆ ಏನು ಮಾಡುವುದು? ನೋಡಲೇಬೇಕಲ್ಲವೇ? ನೋಡಿ ಪಂಡಿತ ರಾಮಕೃಷ್ಣರನ್ನು. ಬನ್ನಿ ಗುರುಗಳೇ, ಇಲ್ಲಿ ಬಂದು ನೋಡಿ. ಗುರುಗಳೇ, ಮುಖದಲ್ಲಿ ದುಃಖದ ಭಾವನೆಯನ್ನ ತರೋದಕ್ಕೆ ಪ್ರಯತ್ನ ಪಡಿ. ದುಃಖದ ಭಾವನೆ ಇಲ್ದಿದ್ರೆ ಸಿಕ್ಕಾಕೋತೀರಾ. ನಾವೇನು ಮಾಡುವುದು? ಪಂಡಿತ ರಾಮಕೃಷ್ಣನ ಮರಣ ನನಗೆ ದುಃಖವೇ ತರುತ್ತಿಲ್ಲ. ಆದರೂ ನಾವು ಈಗ ದುಃಖವನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತೇವೆ. ಮೊಸಳೆ ಕಣ್ಣೀರು ಹಾಕಿ ಗುರುಗಳೇ, ಕಣ್ಣೀರು ಹಾಕಿ. ರಾಮ ರಾಮ ಪಂಡಿತ ರಾಮಕೃಷ್ಣ, ಎದ್ದೇಳಿ ಎದ್ದೇಳಿ. ಪಂಡಿತ ರಾಮಕೃಷ್ಣ, ನೀವು ನಮ್ಮನ್ನು ಬಿಟ್ಟು ಹೋಗಲು ಹೇಗೆ ಸಾಧ್ಯ? ಮನಿ, ನಮ್ ಗುರುಗಳು ಎಷ್ಟು ನಾಟಕ ಮಾಡ್ತಾರೆ ಅಂತ ಇವತ್ ಗೊತ್ತಾಯ್ತು. ನಿನಗೆ ಇವತ್ತು ಗೊತ್ತಾಯ್ತಾ? ನನಗೆ ಮುಂಚೆಯಿಂದನೂ ಗೊತ್ತು. ಈಗ ನಮಗೆ ಆ ಸ್ಥಾನದಲ್ಲಿ ಯಾರು ಬೆಂಬಲ ನೀಡುವರು? ರಾಮಕೃಷ್ಣ, ಹೇಳಿ ಹೇಳಿ ಪಂಡಿತ ರಾಮಕೃಷ್ಣ. ಇದೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು ರಾಮ? ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪವೆಂದು ನಿನಗೆ ತಿಳಿದಿಲ್ಲವೇ ರಾಮ? ಈಗ ನೋಡು ನಿನ್ನ ಕುಟುಂಬವನ್ನು, ಮಹಾರಾಜರನ್ನು, ಉಳಿದವರೆಲ್ಲರನ್ನು. ಎಲ್ಲರೂ ಎಷ್ಟು ದುಃಖದಲ್ಲಿದ್ದಾರೆಂದು. ಹೌದು ಮಾತೆ, ಕೆಲವು ದಿನಗಳ ಕಾಲ ದುಃಖದಲ್ಲಿರುತ್ತಾರೆ, ನನ್ನನ್ನು ನೆನಪಿಸಿಕೊಂಡು ಅಳುವರೂ ಸಹ. ಆದರೆ ಸ್ವಲ್ಪ ಸಮಯದ ನಂತರ ತಮ್ಮ ದಿನನಿತ್ಯದ ಜೀವನವನ್ನು ಮುಂದುವರೆಸುವರು. ಯಾರಿಗಾಗಿಯೂ ಈ ಜೀವನ ನಿಲ್ಲಲು ಸಾಧ್ಯವಿಲ್ಲ. ಹೌದು, ನನ್ನ ಕುಟುಂಬ ನನ್ನನ್ನು ಎಂದೂ ಮರೆಯುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪ ಎಂದು ನನಗೂ ತಿಳಿದಿದೆ. ಈ ರೀತಿ ಮಾಡುವವರಿಗೆ ನರಕ ಪ್ರಾಪ್ತಿಯಾಗುವುದು. ಆದರೆ ವಿಜಯನಗರವನ್ನು ಸ್ವರ್ಗ ಮಾಡಲು ನಾನು ನರಕ ಅನುಭವಿಸಲು ಸಿದ್ಧ. ನೀನೇ ಹೇಳು, ನಿನ್ನನ್ನು ತಡೆಯಲು ಇನ್ನೇನು ಮಾಡಲು ಸಾಧ್ಯವಿತ್ತು? ಒಂದು ವೇಳೆ ನೀನು ಹೋಗಿದ್ದರೆ ಇಡೀ ವಿಜಯನಗರವು ನರಕವಾಗುತ್ತಿತ್ತು ಮಾತೆ. ಹಾಗಾಗಿ ನಾನು ಪ್ರಾಣತ್ಯಾಗ ಮಾಡಲು ಸಿದ್ಧನಾದೆ. ಏಕೆಂದರೆ ಒಬ್ಬ ವ್ಯಕ್ತಿ ಹಾಗೂ ಅವನ ಪರಿವಾರದ ದುಃಖಕ್ಕಿಂತ ಹೆಚ್ಚು ಸಮಾಜದ ಹಾಗೂ ರಾಜ್ಯದ ಸುಖವಾಗಿರುತ್ತದೆ. ನೀನೇ ನೆನಪಿಸಿಕೊ, ನೀನೂ ಕೂಡ ದಕ್ಷ ಹಾಗೂ ಅವನ ಜೊತೆಗಾರರನ್ನು ಕೊಲ್ಲಲು ಸತಿಯ ರೂಪದಲ್ಲಿ ಅಗ್ನಿ ಪ್ರವೇಶ ಮಾಡಿ ನಿನ್ನ ದೇಹವನ್ನು ತ್ಯಾಗ ಮಾಡಲಿಲ್ಲವೇ? ನನಗೂ ಕೂಡ ವಿಜಯನಗರವನ್ನು ಕಾಪಾಡಲು ಬೇರೆ ಯಾವುದೇ ದಾರಿ ಉಳಿದಿರಲಿಲ್ಲ ಮಾತೆ. ಸರಿ, ನೀನು ಏನು ಮಾಡಬೇಕೆಂದಿದ್ದೆಯೋ ಅದನ್ನು ಮಾಡಿರುವೆ. ನಾನು ಹೋಗುವುದನ್ನು ತಡೆದೆ. ಈಗ ನಿನ್ನ ಆತ್ಮ ಏನಾಗುವುದೆಂದು ನಿನಗೆ ತಿಳಿದಿದೆಯೇ? ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ನೀನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡು ಕಳೆದುಕೊಂಡಿರುವೆ. ತೊಂದರೆ ಇಲ್ಲ ಮಾತೆ,
ನರಕದಲ್ಲೂ ನಿನಗೆ ಸ್ಥಾನ ಸಿಗುವುದಿಲ್ಲ ರಾಮ. ಯಮರಾಜರು ಸಹ ನಿನ್ನನ್ನು ಅಲ್ಲಿ ಕರೆದೊಯ್ಯಲು ತಯಾರಿಲ್ಲ. ಆದರೆ ಏಕೆ? ಅವರ ಪ್ರಕಾರ ನೀನು ಅಲ್ಲಿ ಹೋಗಿಯೂ ಸಮಸ್ಯೆಯನ್ನು ಹುಟ್ಟುಹಾಕುವೆ ಎಂದು. ನೀನು ಎಂತಹ ಕಾರ್ಯ ಮಾಡಿಕೊಂಡಿರುವೆ ಎಂದರೆ ನಿನ್ನನ್ನು ನರಕದಲ್ಲೂ ಯಾರೂ ಸ್ವೀಕರಿಸುತ್ತಿಲ್ಲ. ನೀನು ನನಗೂ ಸಂಚು ಮಾಡಿರುವೆ. ಹಾಗಾಗಿ ಯಮರಾಜರು ನಿನ್ನನ್ನು ಕರೆದೊಯ್ಯಲು ತಯಾರಿಲ್ಲ. ಹಾಗಿದ್ದರೆ ಮಾತೆ, ಈಗ ನನ್ನ ಗತಿ? ನೀನು ಇದೇ ರೀತಿ ವಿಜಯನಗರದಲ್ಲಿ ಪ್ರೇತಾತ್ಮವಾಗಿ ಅಲೆದಾಡಬೇಕು. ಅಯ್ಯೋ ಬೇಡ ಮಾತೆ, ಹೀಗೆ ಮಾಡಬೇಡಿ. ಪ್ರೇತವಾಗಿ ಅಲೆದಾಡುತ್ತಿರುತ್ತೇನೆಯೇ? ಇದು ಎಂತಹ ಭವಿಷ್ಯ? ಇದೇ ನಿನ್ನ ದಂಡನೆ ರಾಮ. ಎದ್ದೇಳು ನನ್ನ ಮಿತ್ರ. ಇಲ್ಲ, ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಮಾತೆ, ಮಾತೆ, ಈಗ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ಪಂಡಿತ ರಾಮಕೃಷ್ಣನ ಪ್ರಾಣವನ್ನು ಹಿಂದಿರುಗಿಸಿ. ಮಾತೆ, ಹಿಂದಿರುಗಿಸಿ. ಎದ್ದೇಳು ಪಂಡಿತ ರಾಮಕೃಷ್ಣ, ಎದ್ದೇಳು ಪಂಡಿತ ರಾಮಕೃಷ್ಣ. ನಿನ್ನ ಚಿರನಿದ್ರೆಯಿಂದ ಎದ್ದೇಳು. ಹೀಗೆ ಮಾಡಬೇಡಿ, ಸ್ವಲ್ಪ ದಯೆ ತೋರಿ. ನೀನು ಕೂಡ ಸತಿಯ ರೂಪದಲ್ಲಿ ದೇಹತ್ಯಾಗ ಮಾಡಿದ ನಂತರ ಪಾರ್ವತಿ ರೂಪದಲ್ಲಿ ಮರುಜನ್ಮ ಪಡೆದೇ ಅಲ್ಲವೇ? ನನಗೆ ಬೇರೆ ಯಾವುದೇ ಜನ್ಮ ಸಿಗುವುದಿಲ್ಲವೇ? ಏನಾದರೂ ಸರಿ, ಬೆಕ್ಕು, ಹಸು, ನಾಯಿ ಯಾವುದಾದರೂ ಸರಿ, ಆದರೆ ಪ್ರೇತವಾಗಿ ಅಲೆದಾಡುವುದನ್ನು ತಡಿ ಮಾತೆ. ದಂಡವಂತೂ ನಿನಗೆ ಸಿಗುತ್ತದೆ ರಾಮ. ಮತ್ತು ನಿನ್ನ ಶಿಕ್ಷೆ ಏನೆಂದರೆ ನೀನು ಪಂಡಿತ ರಾಮಕೃಷ್ಣನಾಗಿಯೇ ಮರಳಿ ಹೋಗಬೇಕು. ತಾತಾಚಾರ್ಯನೊಂದಿಗೆ ಜಗಳ ಮಾಡುತ್ತಿರು. ನಿನ್ನ ಪರಿವಾರದ ವ್ಯಂಗ್ಯ ಬಾಣವನ್ನು ಸಹಿಸಿಕೋ. ನೀನು ನನಗೆ ವಿಜಯನಗರದಿಂದ ಮುಕ್ತಿ ನೀಡಲಿಲ್ಲ, ನಾನು ನಿನಗೆ ಪಂಡಿತ ರಾಮಕೃಷ್ಣನಿಂದ ಮುಕ್ತಿ ನೀಡುವುದಿಲ್ಲ. ಆದರೆ ನಾನು ಜೀವಂತವಾದ ಮೇಲೆ ನೀನು ಹೊರಟು ಹೋದರೆ? ಮುಂದಿನ 40 ವರ್ಷಗಳವರೆಗೂ ಕೃಷ್ಣದೇವರಾಯ ಹಾಗೂ ವಿಜಯನಗರದ ಮೇಲೆ ನನ್ನ ಕೃಪೆ ಇರುತ್ತದೆ. ತಥಾಸ್ತು. ಎದ್ದೇಳು, 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 ಎದ್ದೇಳು ಪಂಡಿತ ರಾಮಕೃಷ್ಣ. ನಾನು ನಿನಗೆ ಕೈ ಮುಗಿವೆ. ಎದ್ದೇಳು ಪಂಡಿತ ರಾಮಕೃಷ್ಣ. ನಾನು ನಿನ್ನ ಕಾಲಿಗೆ ಬೇಕಾದರೂ ಬೀಳುವೆ. ಎದ್ದೇಳು ಪಂಡಿತ ರಾಮಕೃಷ್ಣ. ಎದ್ದೇಳು, ಎದ್ದೇಳು, ಎದ್ದೇಳು ಪಂಡಿತ ರಾಮಕೃಷ್ಣ. ಎದ್ದೇಳು ಪಂಡಿತ ರಾಮಕೃಷ್ಣ. ರಾಮ, ರಾಮಕೃಷ್ಣರು ಎದ್ಬಿಟ್ರು. ಎದ್ದೇಳು ಪಂಡಿತ ರಾಮಕೃಷ್ಣ. ಎಷ್ಟು ಬಾರಿ ಹೇಳಲಿ ಗುರುಗಳೇ, ನಾನು ಆಗಲೇ ಎದ್ದೆ. ಯಾರು ಮಾತಾಡಿದ್ದು? ನಾನೇ ಮಾತಾಡಿದ್ದು. ಇವನು ನಿಜವಾಗಿಯೂ ಎದ್ದು ಕುಳಿತ. ನಾನು ಬದುಕಿರುವೆನಲ್ಲ. ಮಾತೆ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಲಿಲ್ಲ ತಾನೇ? ಅಯ್ಯೋ, ರಾಮ, ರಾಮ, ನೀನ್ ಜೀವಂತವಾಗಿದ್ಯಾ? ನನ್ ರಾಮ ಬದುಕಿದ್ದಾನೆ. ನಿನಗೆ ಕೋಟಿ ಪ್ರಣಾಮಗಳು ಮಾತೆ. ನಮಗೆ ಮೊದಲಿಂದಲೂ ಸಂದೇಹವಿತ್ತು, ಇವನು ಸತ್ತಿರಲಿಲ್ಲವೆಂದು. ಸತ್ತ ಹಾಗೆ ನಾಟಕ ಮಾಡುತ್ತಿದ್ದನೆಂದು. ಇದು ಕೂಡ ಹೊಸ ನಾಟಕವೇ. ಪಂಡಿತ ರಾಮಕೃಷ್ಣ, ನೀವು ಜೀವಂತವಾಗಿದ್ದೀರಿ. ನಿಮಗೆ ತಿಳಿಯದು, ನಮಗೆ, ನಮ್ಮ ಸಂಪೂರ್ಣ ವಿಜಯನಗರಕ್ಕೆ ನೀವು ಜೀವಂತವಾಗಿದ್ದು ಎಷ್ಟು ಸಂತಸ ತಂದಿದ್ದೀರಾ ಎಂದು. ಈ ಗೌರವಕ್ಕಾಗಿ ಧನ್ಯವಾದಗಳು. ಯಾವ ನಾಟಕ ರಚಿಸುತ್ತಿರುವಿರಿ ಪಂಡಿತ ರಾಮಕೃಷ್ಣ? ಇವನು ಸತ್ತರೆಂದು ಎಲ್ಲರೂ ಇಲ್ಲಿಗೆ ಬಂದ ನಂತರ ಈತನು ಜೀವಂತವಾಗಿ ಎಲ್ಲರ ನಾಯಕನೆನಿಸಿಕೊಳ್ಳುತ್ತೇನೆ ಎಂದು ಭಾವಿಸಿದಂತೆ ಕಾಣುತ್ತದೆ. ನಿಮ್ಮೆಲ್ಲರಿಗೂ ನೆನಪಿದೆ ತಾನೆ? ಕೆಲವು ದಿನಗಳ ಹಿಂದೆ ತನ್ನ ಉಸಿರನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಸತ್ತಂತೆ ನಾಟಕವಾಡಿದ್ದ. ಪಂಡಿತ ರಾಮಕೃಷ್ಣ, ಹೀಗೇಕೆ ಮಾಡಿದೆ ನೀನು? ಗುರುಗಳೇ, ನಾವು ನಿಮಗೆ ಆಶ್ವಾಸನೆ ನೀಡುತ್ತೇವೆ. ರಾಮಕೃಷ್ಣರು ನಾಟಕ ಮಾಡುತ್ತಿಲ್ಲ. ಅವರು ಮೃತರಾಗಿದ್ದರೂ ಈಗ ಜೀವಂತವಾಗಿದ್ದಾರೆ. ಯಾರೇ ಆದರೂ ಇಷ್ಟು ಹೊತ್ತು ಉಸಿರನ್ನು ಹಿಡಿಯಲು ಸಾಧ್ಯವಿಲ್ಲ. ಅಲ್ಲದೆ ಪಂಡಿತ ರಾಮಕೃಷ್ಣರ ಶವ ಬಾವಿಯಲ್ಲಿ ತೇಲುತ್ತಿರುವುದನ್ನು ಎಲ್ಲರೂ ನೋಡಿದ್ದಾರೆ. ಪಂಡಿತ ರಾಮಕೃಷ್ಣರು ಮೃತರಾಗಿದ್ದರೂ ಈಗ ಜೀವಂತವಾಗಿದ್ದಾರೆ. ಇದು ನಮಗೆ ಸಂತಸ. ಒಪ್ಪುತ್ತೇನೆ ಮಹಾರಾಜರೇ. ಆದರೆ ಮರಣದ ನಂತರ ಯಾವ ವ್ಯಕ್ತಿಯೂ ಜೀವಂತವಾಗಲು ಸಾಧ್ಯವಿಲ್ಲ. ಆದರೆ ಇವನು ಹೇಗೆ ಜೀವಂತವಾದ?
ಪಂಡಿತ ರಾಮಕೃಷ್ಣರೇ, ನೀವು ಮರಣದ ನಂತರ ಜೀವಂತ ಹೇಗೆ ಆದಿರಿ? ಗುರುಗಳ ಕೃಪೆಯಿಂದ. ಯಮರಾಜರು ನನ್ನ ಕರ್ಕೊಂಡು ಹೋಗ್ತಿದ್ದನ್ನ ನಾನು ನೋಡ್ದೆ. ಮಧ್ಯದಲ್ಲಿ ಗುರುಗಳು ಅಲ್ಲಿಗೆ ಬಂದರು. ಗುರುಗಳನ್ನ ನೋಡಿ ಅವರು ಹೆದ್ರಿ ನನ್ನನ್ನ ಬಿಟ್ಟು ಹೊರಟು ಹೋದ್ರು. ಮತ್ತೆ ನೋಡಿದ್ರೆ ನನ್ಗೆ ಜೀವ ಬಂದಿತ್ತು. ಮಹಾರಾಜರೇ, ಜನನ ಮರಣ ಎಲ್ಲ ಮಾತೆಯ ಕೈಯಲ್ಲಿರುವುದು. ಆ ಯಮರಾಜನ ಮಾತು ಹಾಗೆ ಸುಮ್ಮನೆ ಹೇಳಿದ್ದು. ಮರಣದ ನಂತರ ಏನಾಯಿತು ಹೇಗಾಯಿತು ಯಾರಿಗೆ ಗೊತ್ತು. ಆದ್ರೆ ಈಗ ನನಗೆ ಹಸುವಾಗ್ತಿರೋದು ಮಾತ್ರ ಗೊತ್ತು. ಸರಿ ಸರಿ ನಡೀರಿ, ಮನೆಗೆ ಹೋಗೋಣ. ನಿನ್ನೆಯಿಂದ ಯಾರೂ ಊಟ ಮಾಡಿಲ್ಲ. ಶಾರದಾ ದೇವಿ, ನಾವು ಕೂಡ ಬರಿಗಾಲಿನಲ್ಲೇ ಬಂದಿದ್ದೇವೆ. ನಮಗೂ ಹಸಿವಾಗಿದೆ. ಪಂಡಿತ ರಾಮಕೃಷ್ಣರೇ, ನಮ್ಮ ವಿಚಾರವೆಂದರೆ ನಾವು ನಿಮ್ಮ ಮನೆಗೆ ಹೋಗಿ ಎಲ್ಲರೂ ಭೋಜನ ಮಾಡೋಣ. ಆಗಲಿ ಮಹಾರಾಜರೇ. ನಡೀರಿ ಮಹಾರಾಜರೇ. ಅಂತ್ಯ ಒಳಿತಾದರೆ ಎಲ್ಲವೂ ಒಳಿತೆ. ಪಂಡಿತ ರಾಮಕೃಷ್ಣ, ನಮ್ಮನ್ನು ಅವಮಾನಗೊಳಿಸಿದೆ ನೀನು. ಹೌದು ಗುರುಗಳೇ, ನಿಮ್ಮ ನಡವಳಿಕೆ ಸರಿ ಇರಲಿಲ್ಲ. ನನ್ನ ಸ್ಥಿತಿ ನಿಮಗೆ ಅರ್ಥವಾಗುತ್ತಿಲ್ಲ ಎಂದು ನನಗೆ ಗೊತ್ತಿದೆ. ಆದರೆ ಒಂದು ವಿನಂತಿ, ನಿಮಗೆ ಯಾವ ವಿಷಯವು ತಿಳಿದಿಲ್ಲವೋ ಅದರ ಮೇಲೆ ನಿಮ್ಮ ಅಭಿಪ್ರಾಯವನ್ನಿಟ್ಟು ಇನ್ನೊಬ್ಬರಿಗೆ ನೋವುಂಟು ಮಾಡಬೇಡಿ. ಪ್ರಣಾಮಗಳು. ಪಂಡಿತ ರಾಮಕೃಷ್ಣ, ನಮಗೆ ಅವಮಾನ ಮಾಡುವೆಯಾ? ಇದು ನಿನ್ನ ಹೊಸ ನಾಟಕವೆಂದು ನಮಗೆ ತಿಳಿದಿದೆ. ಹಾಗೂ ಈ ನಾಟಕದಲ್ಲಿ ನೀವು ನಮ್ಮನ್ನೂ ಕೂಡ ಉಪಯೋಗಿಸಿಕೊಂಡಿರಿ. ಹಾಗೂ ನಾವು ಇದನ್ನು ಖಂಡಿತ ಮರೆಯುವುದಿಲ್ಲ. ಇನ್ನು ಸ್ವಲ್ಪ ಅನ್ನ ಹಾಕು. ಇನ್ ಸಿಗಲ್ಲ, ಇನ್ ಸಿಗಲ್ಲ. ಬೇರೆಯವರು ಊಟ ಮಾಡೋದು ಬೇಡವಾ? ಅಯ್ಯೋ, ಆದ್ರೆ ನಾನಂತೂ ಸತ್ತು ಮತ್ತೆ ಹುಟ್ಟಿ ಬಂದಿದ್ದೀನಲ್ಲ. ನೀನಂತೂ ಸತ್ತು ನೆಮ್ಮದಿಯಾಗಿ ಮಲ್ಕೊಂಡಿದ್ದೆ. ನಾವು ಬದುಕೇ ಇದ್ವಲ್ಲ. ನಿನ್ ಸಾವಿನ ಸುದ್ದಿ ಕೇಳಿದ್ಮೇಲೆ ನಮ್ ಪರಿಸ್ಥಿತಿ ಹೇಗಿತ್ತು ಅಂತ ನಿನಗೇನ್ ಗೊತ್ತು? ಹಾ, ಹೇಳ್ತೀಯೋ ಇಲ್ಲ ಕೋಲ್ ತಗೊಳ್ಳೋ? ಶಾರದಾ ದೇವಿ, ಮಹಾರಾಜ್ರೆ, ಮಾತು ನಮ್ದು, ಆದ್ರೆ ವಿಚಾರ ಅಮ್ಮಂದು. ಒಳ್ಳೆಯದು. ಏ ಮಾತೆ, ಇದನ್ನು ನೋಡಲು ನನ್ನನ್ನು ಬದುಕಿಸಿದೆಯೇ? ಈಗ ನಮಗೆ ನೀವು ಸತ್ಯವನ್ನು ಹೇಳಿ. ಈಗ ಏನು ನಡೆಯಿತೋ ಅದು ಹೇಗೆ ನಡೆಯಿತು? ಅಲ್ಲದೆ ಮಾತೆ ರಾಜ್ಯ ಬಿಟ್ಟು ಹೋಗುತ್ತಾರೆ ಎನ್ನುತ್ತಿದ್ದೀರಿ. ಮಹಾರಾಜರೇ, ನಡೆದದ್ದನ್ನೆಲ್ಲ ಮರೆತು ಬಿಡಿ. ಮುಂದಿನ 40 ವರ್ಷಗಳು ಮಾತೆಯ ಕೃಪೆಯು ಇದೇ ರೀತಿ ನಿಮ್ಮ ಮೇಲೆ ಹಾಗೂ ಇಡೀ ವಿಜಯನಗರದ ಮೇಲೆ ಇದ್ದೇ ಇರುತ್ತದೆ. ಹಾಗೂ ನಮ್ಮ ವಿಜಯನಗರ ಸಮೃದ್ಧಿ ಹಾಗೂ ಧನ ಧಾನ್ಯದಿಂದ ಸದಾ ತುಂಬಿರುತ್ತದೆ. ಒಳ್ಳೆಯದು ಪಂಡಿತ ರಾಮಕೃಷ್ಣರೇ. ಎಂತಹ ಒಳ್ಳೆ ಪಾಯಸ ಮಾಡಿದ್ದಾರೆ ಅಮ್ಮ. ಅಮ್ಮ ಅಲ್ಲ, ನಾನ್ ಮಾಡಿದ್ದು. ಎಂತ ಪಾಯಸ, ತಿನ್ನಕ್ಕೆ ಆಗ್ತಿಲ್ಲ. ಚೀಚಿ. ಅಂದ್ರೆ ಪಾಯಸ ಚೆನ್ನಾಗಿಲ್ವಾ? ಸರಿ, ಚೆನ್ನಾಗಿಲ್ಲ ಅಂದ್ಮೇಲೆ ತಿನ್ನೋ ಅವಶ್ಯಕತೆ ಏನಿದೆ? ಎತ್ಕೊಳ್ಳಿ. ಏನ? ನಾನ್ ನಿಮಗಲ್ಲ, ನಾನು ಹೇಳ್ಕೊಂಡೆ. ಶಾರದಾ, ಬಟ್ಲು ತಗೋ. ಅಯ್ಯೋ, ಬೇಡ ಬೇಡ, ನಿನಗ್ ಬೇಜಾರಾಗ್ಬಾರ್ದು ಅಂತ ನಾನು ತಿಂತೀನಿ. ಇದು ನೀನು
ಇದನ್ನ ತಿಂದ್ ನೋಡಿದ್ರೆ ಚೆನ್ನಾಗಿರೋದು. ನಿಮ್ಮಮ್ಮ ಎಷ್ಟ್ ಚೆನ್ನಾಗಿ ಪಾಯಸ ಮಾಡ್ತಾಳೆ ಅಂತ ನಿನಗ್ ಗೊತ್ತಾಗ್ತಿತ್ತು. ಆದ್ರೆ ಅವಳತ್ರ ಹೇಳ್ಬೇಡ. ಮಹಿಳೆಯರಿಗೆ ಪ್ರಶಂಸೆ ಮಾಡಿದ್ರೆ ತಲೆ ಮೇಲೆ ಹತ್ ಕುತ್ಕೋತಾರೆ. ಹಾ, ಅಪ್ಪ ಸ್ವಲ್ಪ ಆದ್ರೂ ದಯೆ ತೋರಿ. ಈ ತರ ತೋರ್ಸ್ಕೊಂಡ್ ಯಾಕೆ ತಿಂತಿದ್ದೀರಾ? ಏನು ತೊಂದ್ರೆ ಇಲ್ಲ. ಈ ಹುಣ್ಣಿಮೆಗೆ ನಿನ್ನ ಅನ್ನಪ್ರಾಶನವನ್ನ ಅದ್ಧೂರಿಯಾಗಿ ಮಾಡೋಣ. ಆಗ ನೀನು ಶಾರದಾ ಮಾಡಿರೋ ಪಾಯಸನ ತಿನ್ನಬಹುದು. ಅನ್ನಪ್ರಾಶನದ ನಂತರ ನಾನು ನಿಮ್ಗೆ ತೋರ್ಸ್ಕೊಂಡ್ ತಿಂತೀನಿ. ನಿಮಗೊಂದು ತುತ್ತು ಕೊಡಲ್ಲ. ಶಾರದಾ, ಎಷ್ಟು ಪಾಯಸ ಮಾಡಿದ್ಯಾ? 2-3 ದಿನಕ್ಕಾಗತ್ತೆ. ಒಂದ್ ಕೆಲ್ಸ ಮಾಡು, ನೀನ್ ಮಾಡಿರೋ ಪಾಯಸನ ಮಡಕೆಯಲ್ಲಿ ತುಂಬಿಸಿ ಭಾಸ್ಕರನ ಅನ್ನಪ್ರಾಶನಕ್ಕೆ ಎಲ್ಲರ ಮನೆಗೂ ಕೊಟ್ಟು ಆಮಂತ್ರಣ ನೀಡೋಣ. ಎಷ್ಟು ಸ್ವಾದಿಷ್ಟ ಪಾಯಸ ಮಾಡಿದೀನಿ, ನೀವೆಲ್ಲ ಜನಕ್ಕೆ ಹಂಚ್ತೀನಿ ಅಂತೀರಾ? ನಿನ್ ಮಗನಿಗೋಸ್ಕರ ಇಷ್ಟು ಮಾಡೋದಕ್ಕಾಗಲ್ವಾ? ನೀನೇ ಯೋಚನೆ ಮಾಡು. ಆಮಂತ್ರಣದ ಜೊತೆಗೆ ಎಲ್ಲರಿಗೂ ಪಾಯಸ ಕೊಟ್ರೆ ಎಷ್ಟು ಖುಷಿ ಆಗತ್ತೆ. ಹೌದು ಭಾವ, ಚೆನ್ನಾಗಿರುತ್ತೆ. ಅಕ್ಕ ತುಂಬಾ ಚೆನ್ನಾಗಿರುತ್ತೆ. ನಾನ್ ಆಮಂತ್ರಣ ಕೊಡಕ್ ಹೋಗ್ತೀನಿ. ನೀನು ಕೊಡ್ತ್ಯಾ? ಅನ್ನಪ್ರಾಶನ ಅಂದ್ರೆ ಏನಂತ ನಿನಗ್ ಗೊತ್ತಾ? ಹಾ ಭಾವ, ನನಗ್ ಚೆನ್ನಾಗ್ ಗೊತ್ತಿದೆ. ನೀವೇ ಹೇಳಿ, ಹಾಗಂದ್ರೆ ಏನು ಅಂತ? ಗೋವಿಂದ, ಅನ್ನಪ್ರಾಶನ ಅಂದರೆ ಮಗುವಿಗೆ ಮೊದಲು ಪಾಯಸದ ರೂಪದಲ್ಲಿ ಅನ್ನವನ್ನು ತಿನ್ನಿಸುವುದು. ನನ್ಗ ಅನ್ನಪ್ರಾಶನ ಯಾಕಾಗಿಲ್ಲ? ನಿಂದು ಆಗಿರುತ್ತೆ, ನೀನು ಮಗುವಾಗಿದ್ದಾಗ. ನನ್ಗೆ ಯಾಕೆ ನೆನ್ಪಿಲ್ಲ? ಭಾಸ್ಕರನ ಅನ್ನಪ್ರಾಶನದ ಬಗ್ಗೆ ಯೋಚನೆ ಮಾಡು. ಎಲ್ರನ್ನೂ ಕರಿಬೇಕು. ಭಾವ, ಚಿಂತೆ ಮಾಡ್ಬೇಡಿ, ನಾನಿದ್ದೀನಲ್ಲ. ನೀನಿರೋದೇ ನನಗ್ ಚಿಂತೆ. ನಾವೀಗ್ಲಿಂದಾನೇ ಆಮಂತ್ರಣ ಕೊಡಕ್ ಶುರು ಮಾಡೋಣ. ಹಾ ಅಪ್ಪ, ನಮ್ಮಿಬ್ರಿಗಿಂತ ಗೋವಿಂದಂಗೆ ಜಾಸ್ತಿ ಉತ್ಸಾಹ ಆಗ್ತಿದೆ. ಅವಶ್ಯವಾಗಿ ಏನೋ ಸಂಚ್ ನಡೀತಿದೆ. ನಾನ್ ಯಾರಿಗಾಗಿ ಇಷ್ಟು ದಿನ ಕಾಯ್ತಿದ್ನೋ ಅವ್ರು ನನ್ಗೆ ಸಿಕ್ಕಿದ್ದಾರೆ. ಮತ್ತೆ ನಾನು ಅವನ್ನ ಎಷ್ಟು ಪ್ರೀತಿ ಮಾಡ್ತೀನೋ ಅವನು ಅಷ್ಟೇ ನನ್ನನ್ನು ಪ್ರೀತಿ ಮಾಡ್ತಾನೆ. ಈಗಿನ್ನು ಅವನ ಕುಟುಂಬನೂ ಅಷ್ಟೇ ಇಷ್ಟಪಟ್ರೆ ಸಾಕು. ಮತ್ತೆ ಇಂದು ಮಧ್ಯಾಹ್ನ ಸೂರ್ಯ ನೆತ್ತಿಗೇರೋಷ್ಟರಲ್ಲಿ ನಾನು ಅವನ ಮನೆಯಲ್ಲಿರ್ತೀನಿ. ಅವನ ಜೊತೆಗೆ ಅವನ ಕುಟುಂಬದಲ್ಲಿ ನಾನೂ ಒಬ್ಳಾಗಕ್ಕೆ. ಅಣ್ಣ, ನೀವು ಇಷ್ಟು ವರ್ಷಗಳಿಂದ ನಾವು ಎದುರು ನೋಡುತ್ತಿದ್ದ ಆ ವ್ಯಕ್ತಿ ಇಂದು ಸಿಕ್ಕಿದ. ನಾವು ಅವರನ್ನು ಎಷ್ಟು ಪ್ರೀತಿ ಮಾಡುತ್ತೇವೋ ಅವರೂ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡುತ್ತಾರೆ. ಇಂದು ಮಧ್ಯಾಹ್ನ ಸೂರ್ಯ ನೆತ್ತಿಗಿರುವ ಮುನ್ನ ಇದೇನು ಹೇಳುತ್ತಿರುವೆ ನೀನು? ಅಕ್ಕ, ನೀನ್ ಬೇಗ ಪಾಯಸ ಕೊಡು. ಎಲ್ಲದಕ್ಕೂ ಮೊದಲು ನಾನು ಗುರು ತಾತಾಚಾರ್ಯರ ಮನೆಗೆ ಹೋಗ್ತೀನಿ. ಗುರುಗಳ ಮನೆಗೆ ಹೋಗಲು ಇಷ್ಟು ಆತುರವೇ? ಹೌದು ಭಾವ, ಅಲ್ಲಿ ಹೋದ್ರೆ ನನಗ್ ತುಂಬಾ ಖುಷಿ ಆಗತ್ತೆ ಭಾವ. ಅಪ್ಪ, ಕೇಳಿಸ್ಕೋತಿದ್ಯಾ ತಾನೇ? ಇವನು ಏನೋ ಸಂಚ್ ಮಾಡ್ತಾ ಇದ್ದಾನೆ. ಈ ಪಾಯಸದ ಹಿಂದೆ ಏನೋ ಉದ್ದೇಶ ಇದೆ. ಅಕ್ಕ, 2 ಮಡಕೆಲ್ ಪಾಯಸ ಕೊಡಿ. ಹಾ, 2. ಎರಡು ಯಾಕೆ? ಒಂದು ಗುರುಗಳ ಕುಟುಂಬಕ್ಕೆ, ಇನ್ನೊಂದು ವಿಶೇಷವಾಗಿ ಅನಂತಲಕ್ಷ್ಮಿಗೆ. ನನಗ್ ಗೊತ್ತಿತ್ತು ಈ ಅನಂತನೇ ಸಮಸ್ಯೆ. ಇಲ್ಲ ಇಲ್ಲ ಭಾವ, ಅನಂತ ಸಮಸ್ಯೆ ಅಲ್ಲ. ಅವಳಂತೂ ತುಂಬಾ ಮುಗ್ಧೆ, ಸುಂದರಳು, ಸುಶೀಲಳು, ಸಂಸ್ಕಾರವಂತೆ, ಅನ್ನಪೂರ್ಣೆ, ಅನುರಾಧೆ, ರಾಧೆ. ನೀನು ಅವಳ ಗೋವಿಂದ. ಹಾ ಹಾ, ಹಾಗಂತ ಅವಳು ಹೇಳ್ತಾಳೆ. ಹಾಗಿದ್ರೆ ನೀನ್ ಅಲ್ಲಿಗೆ ಹೋಗ್ಬಾರ್ದು, ಖಂಡಿತ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ಹೋಗ್ತಾನೆ, ಅವ್ನ್ ಖಂಡಿತ ಹೋಗ್ತಾನೆ. ಗುರುಗಳ ಮನೆಗೆ ಹೋಗ ಅವ್ನ್ ನಿಮಗ್ ಸಹಾಯ ಮಾಡ್ತಾ ಇದ್ರೆ ನೀವು ನಿನಗೆ ಅರ್ಥ ಆಗ್ತಿಲ್ಲ. ಇವನ್ ಬರೀ ಪಾಯಸ ತಗೊಂಡ್ ಹೋಗ್ತಿಲ್ಲ, ಅವನ ಹೃದಯನೂ ಎತ್ಕೊಂಡು ಹೋಗ್ತಿದ್ದಾನೆ. ಸಹಾಯ ಮಾಡ್ತಿಲ್ಲ, ಇನ್ನು ಸಮಸ್ಯೆನ ಹುಟ್ಟಾಕ್ತಿದ್ದಾನೆ. ಹುಷಾರು, ನನ್ ತಮ್ಮನ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರೆ ನೀವು. ನಿನ್ ತಮ್ಮ ಏನಾದ್ರೂ ಸಮಸ್ಯೆ ಮಾಡಿದ್ರೆ ಅವಾಗ ನಾನ್ ಸುಮ್ನೆ ಇರಲ್ಲ ನೋಡು. ಅವ್ನ್ ಖಂಡಿತ ಹೋಗ್ತಾನೆ. ಗುರುಗಳನ್ನ ಅವನೇ ಆಮಂತ್ರಿಸಕ್ ಹೋಗೋದು. ಶಾರದಾ, ನನ್ ಹೇಳೋದ್ ಕೇಳು. ಇವನಲ್ಲಿಗೆ ಹೋಗೋದ್ ಸರಿಯಲ್ಲ. ನೀವು ನನ್ನ ತಮ್ಮನ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಭಾಸ್ಕರನ ಅನ್ನಪ್ರಾಶನದ ಬಗ್ಗೆ ಯೋಚನೆ ಮಾಡಿ. ಹಾ, ನಡಿ ಗೋವಿಂದ. ನನಗೆ ನಿನ್ ತಮ್ಮನ್ ಚಿಂತೆ ಅಲ್ಲ, ಗುರುಗಳದೇ ಚಿಂತೆ. ಇದೆಲ್ಲ ಗುರುಗಳಿಗೆ ಗೊತ್ತಾದ್ರೆ ಏನಾಗುತ್ತೋ? ಅವರ ಮನೆಯ ಕನ್ಯೆ ಹಾಗೂ ನಮ್ಮ ಮನೆಯ ಹುಡುಗ. ಅಪ್ಪ, ಇವನಿವಾಗ ಗುರುಗಳ ಮನೆಗೆ ಪಾಯಸ ಕೊಡಕ್ ಹೋದ್ರೆ ಇವನೊಬ್ಬನಿಗೆ ಮಾತ್ರ ಸಮಸ್ಯೆ ಬರಲ್ಲ, ನಮ್ ಎಲ್ರಿಗೂ ಸಮಸ್ಯೆ ಬರುತ್ತೆ. ಇದೇನು ಹೇಳುತ್ತಿರುವೆ ನೀನು? ಅದು ಅಣ್ಣ, ಅಣ್ಣ. ಏನಾಯ್ತು? ಅಣ್ಣ, ಏನೋ ಹೇಳುತ್ತಿರುವಿರಿ ನೀವು? ಕನಸು ಕಾಣ್ತಿದ್ರಾ? ಹೌದು,
ನಾನು ಕನಸು ಕಾಣುತ್ತಿದ್ದೆ. ನೀವು ತುಂಬಾ ಯೋಚಿಸುತ್ತಿರುವಿರಿ. ಹೌದು, ತುಂಬಾ ಯೋಚಿಸುತ್ತಿರುವೆ. ನಾವು ಹೊರಡುತ್ತೇವೆ. ನೀನು ವಿಶ್ರಾಂತಿ ತೆಗೆದುಕೋ. ಸರಿ. ನೀವು ಕೇಳಿದ್ದಲ್ಲ ನಿಜವೇ ಅಣ್ಣ. ಈಗ ನಾನು ಏನೆಂದುಕೊಂಡಿರುವೆನೋ ಅದೇ ಮಾಡುವೆ. ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ಅವರ ಮನೆಯಲ್ಲಿರುವೆ. ಇದನ್ನೇ ಪ್ರೀತಿ ಅನ್ನೋದು ನನ್ನ ಪ್ರಿಯತಮ. ನಿನ್ನನ್ನು ನೋಡುತ್ತಿದ್ದ ಹಾಗೆಯೇ ನನಗೆ ಪ್ರೀತಿಯ ಪರಿಭಾಷೆ ತಿಳಿಯಿತು. ಪರಿಭಾಷೆಯಲ್ಲ, ನಿರಾಶೆ. ನೀನು ನನಗೆ ದೇವರ ಸಮಾನ. ದೇವರಲ್ಲ, ದಾನವ. ಹಾಗೂ ನಿನ್ನ ಮುಗ್ಧತನ ನನಗೆ ತುಂಬಾ ಇಷ್ಟವಾಯಿತು. ಗುರುಗಳೇ, ನಿಮ್ ತಂಗಿ ಹೇಳ್ತಿದ್ದಾರೆ ಅವ್ನ್ ಮುಗ್ಧ ಅಂತ. ಅವನು ಹೇಗೆ ಮುಗ್ಧನಾಗುತ್ತಾನೆ? ಗುರುಗಳೇ, ಮುಗ್ಧ ಅವನಲ್ಲ, ನೀವು. ನಿಮ್ ಕಣ್ಮುಂದೆನೆ ಏನೇನೆಲ್ಲ ಆಗ್ತಾ ಇದೆ, ಆದ್ರೆ ನೀವೇನು ಮಾಡ್ತಾನೆ ಇಲ್ಲ. ಪಂಡಿತ ರಾಮಕೃಷ್ಣ ಹಾಗೂ ನಿಮ್ಮ ತಂಗಿಯ ನಡುವೆ ಪ್ರೀತಿ ಹುಟ್ಟಿದೆ. ಪ್ರೀತಿ. ಹೋಗ್ಬಿಡಿ ಗುರುಗಳೇ, ಹೋಗ್ಬೇಡಿ. ಇದೇ ಒಳ್ಳೆಯ ಸಮಯ ಗುರುಗಳೇ. ಈಗ್ಲೇ ನಾವ್ ಅವನ್ನ ಹಿಡಿಯೋಕ್ ಸಾಧ್ಯ. ಕಿಟಕಿ ಹತ್ರ ಪಂಡಿತ ರಾಮಕೃಷ್ಣನೇ ಇರ್ತಾರೆ. ನಾವ್ ಹೋಗಿ ಅವ್ರನ್ನ ಹಿಡಿಬೇಕು. ತನು, ಮನ, ಧನ ಎಲ್ಲವನ್ನು ನಿನಗಾಗಿ ಸಮರ್ಪಿಸಲು ಸಿದ್ಧಳಿದ್ದೇನೆ. ನಾನು ಅವಳ ಪ್ರಾಣವನ್ನು ತೆಗೆಯಲು ಕಾಯುತ್ತಿರುವೆನು. ಅವಳಲ್ಲ ಗುರುಗಳೇ, ಅವನು. ಅಯ್ಯೋ, ಈಗ ವ್ಯಾಕರಣ ಸರಿ ಮಾಡುವ ಸಮಯವಲ್ಲ. ನಿನ್ನ ಪ್ರೀತಿಗಾಗಿ ಸಾಯಲು ಸಿದ್ಧ. ಇಲ್ಲ, ನಾನು ಹೀಗೆ ಆಗಲು ಬಿಡುವುದಿಲ್ಲ. ಇದೆಲ್ಲ ಯಾಕೆ? ಅನ್ನಪ್ರಾಶನದ ನಂತರ ಭಾಸ್ಕರನ ಭವಿಷ್ಯದ ಬಗ್ಗೆಯೂ ತಿಳಿದುಕೊಳ್ಳಬೇಕಲ್ಲವೇ? ಅದಕ್ಕಾಗಿಯೇ ಇವೆಲ್ಲ. ಅದೆಲ್ಲ ಸರಿ, ಆದ್ರೆ ಈ ವಸ್ತುಗಳೆಲ್ಲ ಯಾಕೆ? ಶಾರದಾ, ಭಾಸ್ಕರ ಈ ವಸ್ತುಗಳಲ್ಲಿ ಒಂದನ್ನು ಆಯ್ಕೆ ಮಾಡುವನು ಹಾಗೂ ಅವನ ಆಯ್ಕೆಯ ಪ್ರಕಾರ ಅವನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಎಂದು ನಮಗೆ ತಿಳಿಯುವುದು. ಅಂದರೆ ಅವನು ಗೀತೆಯನ್ನು ಆಯ್ಕೆ ಮಾಡಿದರೆ ಅದರ ಅರ್ಥ ನನ್ನ ಹಾಗೆಯೇ ಪಂಡಿತನಾಗುವನೆಂದು. ಲೇಖನಿ ಆಯ್ಕೆ ಮಾಡಿದರೆ ಅದರ ಅರ್ಥ ಅವನು ಕವಿ ಅಥವಾ ಸಾಹಿತಿಯಾಗುವನೆಂದು. ಅವನು ಚಿನ್ನ ಆಯ್ಕೆ ಮಾಡಿದರೆ ಅವನು ಚಿನ್ನದ ವ್ಯಾಪಾರಿ ಆಗುವನೆಂದು. ನನ್ನನ್ನು ಎಬ್ಬಿಸದೆ ನನ್ನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರಲ್ಲ, ಇದೇನಿದು? ಎಲ್ಲಿರುವನವನು? ಬಿಡುವುದಿಲ್ಲ ಅವನನ್ನು. ಅಣ್ಣ, ಏನಾಯ್ತು? ಏನಾಯ್ತು ಅನಂತಲಕ್ಷ್ಮಿ? ವಿಘ್ನ ಮಾಡಿದಿರಲ್ಲ ನೀವು. ನಾನು ನನ್ನ ಪ್ರೀತಿಯ ಸಹೋದರಿಯ ಕಾರ್ಯದಲ್ಲಿ ವಿಘ್ನ ಮಾಡಿದ್ದೇನೆ. ಹೌದು, ನಾನು ಪತ್ರ ಬರೆಯುತ್ತಿದ್ದೆ. ಓ ಹೌದಾ? ಪತ್ರ ಬರೆಯುತ್ತಿದ್ದೀಯೇ? ಪತ್ರ ಬರೆಯುತ್ತಿದ್ದಾಳಂತೆ. ಕ್ಷಮಿಸು. ಪತ್ರ ಬರೆಯುವುದು ಒಳ್ಳೆಯದೇ. ಬರೆಯುವುದನ್ನು ಮುಂದುವರಿಸು. ಗುರುಗಳೇ, ಸರಿಯಾಗಿ ನೋಡಿ, ಅದು ಬರೀ ಪತ್ರ ಅಲ್ಲ, ಪ್ರೇಮ ಪತ್ರ ಗುರುಗಳೇ, ಪ್ರೇಮ ಪತ್ರ. ಅವಳು ಯಾರಿಗಾಗಿ ಪ್ರೇಮ ಪತ್ರ ಬರೆಯುತ್ತಿದ್ದಾಳೆಂದು ಕೇಳಿ. ಯಾರಿಗೆ ಪ್ರೇಮ ಪತ್ರವನ್ನು ಬರೆಯುತ್ತಿರುವೆ ತಂಗಿ ಅನಂತಲಕ್ಷ್ಮಿ? ಇದು ಪ್ರೇಮ ಪತ್ರ ಅಲ್ಲ, ನಾನು ಪ್ರೇಮದ ಗ್ರಂಥ ಬರೆಯುತ್ತಿದ್ದೆ. ರಾಮ ಹಾಗೂ ಸೀತೆಯ ಪ್ರೇಮ ಗ್ರಂಥ, ರಾಧಾ ಹಾಗೂ ಗೋವಿಂದನ ಪ್ರೇಮ ಕತೆ. ಹೌದೇ? ಒಳ್ಳೆಯದು. ಗುರುಗಳೇ, ಇಲ್ಲೇನೋ ಸರಿಯಾಗಿ ನಡೆಯುತ್ತಿಲ್ಲ. ನಿಮ್ಮ ತಂಗಿ ನಿಮ್ಮನ್ನು ಏನು ಮಾಡುತ್ತಿರುವಳು? ಕಥೆಯಲ್ಲಿ ಪಾತ್ರವನ್ನಾಗಿಯೇ? ಇಲ್ಲ ಗುರುಗಳೇ, ನಿಮ್ಮ ತಂಗಿ ನಿಮ್ಮನ್ನು ಅದು ಮಾಡುತ್ತಿದ್ದಾಳೆ. ಓ, ಕಥೆಯ ಮುಖ್ಯ ಪಾತ್ರ. ಮೂರ್ಖರನ್ನಾಗಿ ಮಾಡ್ತಿದ್ದಾಳೆ ಗುರುಗಳೇ. ಸುಮ್ಮನೆ. ನಾವು ಒಪ್ಪುವುದಿಲ್ಲ. ನನ್ನ ತಂಗಿ ನನ್ನನ್ನು ಮೂರ್ಖನನ್ನಾಗಿಸುವುದಿಲ್ಲ. ನನ್ನ ಪಂಚೇಂದ್ರಿಯಗಳ ಗಮನವೂ ನನ್ನ ತಂಗಿಯ ಮೇಲೆ ಇರುತ್ತದೆ ಹಾಗೂ ನನ್ನ ಗಮನವನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಗುರುಗಳೇ, ನಾನು ನಿಮಗೆ ಸ್ವಾದಿಷ್ಟವಾದ ಪಾಯಸ ತಂದಿದ್ದೀನಿ. ಪಾಯಸ? ಗುರುಗಳೇ, ಈಗಷ್ಟೇ ನಿಮ್ಮ ಗಮನ ಹರಿಯೋದಿಲ್ಲ ಅಂತ ಹೇಳಿದ್ರೆ ಈಗ ಪಾಯಸದ ಕಡೆ ಹರಿತಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಪಾಯಸ ಯಾವುದಕ್ಕಾಗಿ ಮತ್ತು ನೀನೇಕೆ ತಂದಿರುವೆ? ಅದು ಮೊದಲು ನಾವು ಪಾಯಸವನ್ನು ಕುಡಿಯುತ್ತೇವೆ. ಈ ಕಟ್ಟಿಗೆ ಹಿಡ್ಕೊಂಡ ಅಂದ್ರೆ ಕಟ್ಟಿಗೆ ವ್ಯಾಪಾರಿ ಆಗ್ತಾನಾ? ಹೌದು.
ಅಥವಾ ಕಟ್ಗೆ ಒಡೆಯೋನೋ ಆಗಬಹುದು. ಸರಿಯಾಗಿ ನೋಡು ನನ್ ಕಂದ, ಇದ್ರಲ್ಲಿ ಇನ್ನೂ ವಸ್ತುಗಳನ್ನ ಇಡ್ತೀವಿ. ನಿನ್ಗೆ ಯಾವ್ದ್ರಲ್ಲಿ ತುಂಬಾ ಆಸಕ್ತಿ ಇದೆಯೋ ಅದನ್ನೇ ಆಯ್ಕೆ ಮಾಡು. ಗೀತೆನ ಆಯ್ಕೆ ಮಾಡಿ ನಂತರನೇ ಪಂಡಿತ ಆಗ್ತ್ಯಾ ಅಂತ ಅನ್ಕೊಂಡಿದೀನಿ. ನಿನ್ನ ಮುಖದ ತೇಜಸ್ಸು ಅದೇ ಹೇಳುತ್ತಿದೆ. ಏನ್ ಮಾಡ್ತೀಯಾ ಅಂತ ನಾನ್ ನೋಡ್ತೀನಿ. ಇರಿ, ಏನಿಷ್ಟು ಆತ್ರ ನಿಮ್ಗೆ? ಇನ್ನೂ ಸ್ವಲ್ಪ ಆಯ್ಕೆ ಕೊಡಿ, ಯೋಚನೆ ಮಾಡ್ತೀನಿ. ಆ ಆ ಯೋಚನೆ ಮಾಡಿ ಆಯ್ಕೆ ಮಾಡು ಕಂದ. ಅಮ್ಮ ನೋಡಿ, ನಮಗಿಷ್ಟ ಆದದನ್ನೇ ಅವನು ಆಯ್ಕೆ ಮಾಡ್ತಾನೆ. ಇನ್ನು ಅನ್ನಪ್ರಾಶನಕ್ಕೆ ಸಮಯ ಇದೆ. ಇನ್ನು ಗುರುಗಳಿಗೆ ಮಾತ್ರ ಆಮಂತ್ರಣ ಸಿಕ್ಕಿರುತ್ತೆ. ಸಂತೋಷವಾಯಿತು. ಕೊಡು. ಕ್ಷಮಿಸಿ ಗುರುಗಳೇ, ಇದು ನಿಮಗಾಗಿ ಅಲ್ಲ. ಇದು ನನಗಾಗಿಯೇ? ಇಲ್ಲ ಇಲ್ಲ, ನಿಮ್ಮ ಭಾಗದ ಪಾಯಸವನ್ನು ಗುರುಗಳೇ ಕುಡಿದ್ರು. ಇದು ಅನಂತಲಕ್ಷ್ಮಿಗೆ ಪಂಡಿತ ರಾಮಕೃಷ್ಣರು ಕಳುಹಿಸಿದ್ದು. ಭಾಸ್ಕರ್ನ ಅನ್ನಪ್ರಾಶನದ ಆಮಂತ್ರಣಕ್ಕಾಗಿ. ಪಂಡಿತ ರಾಮಕೃಷ್ಣ ಕಳಿಸಿದ್ದೇನೆ. ಏನು, ಈ ಪಾಯಸ ನನಗಾಗಿಯೇ? ಹೌದು, ವಿಶೇಷವಾಗಿ ನಿನಗಾಗಿ. ಹಾ, ಆದರೆ ನಾನು ಈ ಪಾಯಸ ಹೇಗೆ ತಿನ್ನುವುದು? ನನ್ನ ಕೈಗೆ ಗಾಯ ಆಗಿದೆ ಅಲ್ವಾ? ಕೊಡು, ನಮಗೆ ಕೊಡು. ನೀವು ತಿನ್ನಿಸ್ತೀರಾ? ಹಾ ಹಾ, ನಾನ್ ತಿನ್ನಿಸ್ತೀನಿ. ಇದೇನು ಮಾಡುತ್ತಿದ್ದೀರಿ ಅಣ್ಣ? ಈ ಪಾಯಸವನ್ನು ನೀನು ಕುಡಿಬೇಡ, ನಾವು ಕುಡಿಯುತ್ತೇವೆ. ಯಾಕೆ? ಏಕೆಂದರೆ ಇದು ನಮಗೆ ತುಂಬಾ ತುಂಬಾ ಇಷ್ಟವಾಗಿದೆ. ಹಾ, ಇವರಿಗೂ ಕೂಡ ನನ್ನ ಹಾಗೆ ಪಾಯಸ ತುಂಬಾ ಇಷ್ಟ ಅನ್ಸುತ್ತೆ. ಓ, ಚೆನ್ನಾಗಿದೆ. ಮನಸ್ಸಿಗೆ ಸಂತೋಷವಾಯಿತು. ಮನಸ್ಸು ಹೇಗೆ? ಹೊಟ್ಟೆಗೆ ಸಂತೋಷವಾಗಬೇಕಲ್ಲವೇ? ಅದು ಗಂಡಸರಿಗೆ ಹೃದಯದ ಸಂತೋಷ ಅಲ್ಲಿಂದಲೇ ಬರುತ್ತದೆ. ಅಲ್ಲಿಂದ? ಎಲ್ಲಿಂದ? ಅಲ್ಲಿಂದ ಅಲ್ಲ, ಇಲ್ಲಿಂದ. ಇಲ್ಲಿಂದ ಹೊಟ್ಟೆಯಿಂದ. ಹೊಟ್ಟೆ ತುಂಬಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾ ಹಾ. ಓ ಹೌದಾ? ಅದಕ್ಕೆ ಮಹಾರಾಣಿ ತಿರುಮಲಾಂಬ ದೇವಿಯವರು ಸದಾ ಒಳ್ಳೆಯ ಅಡುಗೆ ಮಾಡಲು ಕಲಿಯುತ್ತಿರುತ್ತಾರೆ. ಈಗ ನಾನು ಅವರಿಂದಲೇ ಕಲಿಯುವೆ. ಇಲ್ಲ, ನೀನು ನನ್ನ ಮೇಲೆ ಆಣೆ ಮಾಡು. ನೀನು ಅಡಿಗೆ ಮಾಡುವುದನ್ನ ನಮ್ಮ ಶತ್ರುವಿನ ಮನೆಯಲ್ಲಾದರೂ ಕಲಿತುಕೋ, ಆದರೆ ಮಹಾರಾಣಿ ತಿರುಮಲಾಂಬ ಅವರಿಂದ ಮಾತ್ರ ಬೇಡ. ಸರಿ, ಆಗಲಿ. ನಾನು ಪರಾಕ್ರಮಿ ಗುರುಗಳು, ಪ್ರಖ್ಯಾತ ಪಂಡಿತ, ಶಿವನ ಪರಮ ಭಕ್ತ, ಉತ್ತಮ ಶ್ರೀ ತಾತಾಚಾರ್ಯರ ತಂಗಿ, ಸೌಭಾಗ್ಯವತಿ ಅನಂತಲಕ್ಷ್ಮಿ ನಿಮ್ಮ ಮೇಲೆ ಆಣೆ ಮಾಡುತ್ತಿದ್ದೇನೆ. ನಾನು ಮಹಾರಾಣಿ ತಿರುಮಲಾಂಬ ದೇವಿಯವರ ಬಳಿ ಅಲ್ಲ, ಆದರೆ ನಿಮ್ಮ ಶತ್ರುವಿನ ಮನೆಯಲ್ಲಿ ಅಡುಗೆ ಮಾಡಲು ಕಲಿಯುವೆ. ಸರಿ. ನಾನಂತೂ ನಿಶ್ಚಯಿಸಿದ್ದೇನೆ. ನಾನೀಗ ತಯಾರಿ ಮಾಡಲು ಹೊರಡುವೆ. ಹೊರಗೆ ನನಗಾಗಿ ನಿರೀಕ್ಷೆ ಮಾಡು. ಅಪ್ಪ, ನೀವ್ ಮಾಡ್ತಿರೋ ತಯಾರಿ ಎಲ್ಲ ನೋಡಿದ್ರೆ ನನಗೆ ತುಂಬಾ ಉತ್ಸಾಹ ಆಗ್ತಿದೆ. ಯಾವಾಗ ನನ್ನ ಅನ್ನಪ್ರಾಶನ ಆಗತ್ತೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲಿ ಹೋದ ನೀನ್ ಗೋವಿಂದ? ಇನ್ನು ಬೇರೆಯವ್ರಿಗೂ ಆಮಂತ್ರಣ ನೀಡ್ಬೇಕು ತಾನೆ?
ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಗುರುಗಳ ಮನೆಗ್ ತಾನೇ ಹೋಗಿರೋದು. ಗುರುಗಳ ಮನೆಗ್ ಹೋಗಿದ್ದಾನೆ ಅಂದ್ರೆ ಪಾಪ ಅಪ್ಪಗ್ ಚಿಂತೆ ಆಗಲ್ವಾ? ಏನ್ ಹೀಗ್ ಕೇಳ್ತಿದ್ದೀರಾ ನೀವು? ಭಾವ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಾನಿದೀನಲ್ಲ. ನೀನ್ ಇರೋದೇ ನನಗ್ ಚಿಂತೆ. ಮತ್ತೆ ಇಲ್ ನೋಡಿ, ನಾನ್ ಯಾರನ್ ಜೊತೆ ಕರ್ಕೊಂಬಂದಿದ್ದೀನಿ ಅಂತ. ಆ ಕೋಪಿಷ್ಟ ಕಠೋರ ತಾತಾಚಾರ್ಯನ್ ತಂಗಿ ಇಲ್ಲೇನ್ ಮಾಡ್ತಾ ಇದ್ದಾಳೆ? ಅದು ಗಂಟು ಮೂಟೆ ಕಟ್ಕೊಂಡು. ನಮ್ಮ ಜೀವನ ಹಾಳು ಮಾಡೋದಕ್ ಬಂದಿದ್ದಾಳೆ. ಅಪ್ಪ, ನನ್ಗೇನು ಅರ್ಥ ಆಗ್ತಿಲ್ಲ. ಈ ತಾತಾಚಾರ್ಯನ್ ತಂಗಿ ಇಲ್ಲೇನ್ ಮಾಡ್ತಿದ್ದಾಳೆ? ಅದು ಈ ಗೋವಿಂದನ್ ಜೊತೆಗೆ ಏನೋ ಸಮಸ್ಯೆ ಇದೆ. ನೀವೇಕೆ ಹೆದರಿದಿರಿ? ನಾನು ನಿಮ್ಮ ಕಾಲಿಗೆ ಬೀಳುತ್ತಿದ್ದೆ ಅಷ್ಟೇ. ಗುರುಗಳ ತಂಗಿ ಏನ್ ಬೇಕಾದ್ರೂ ಮಾಡಬಹುದು, ನಂಬದಕ್ಕಾಗಲ್ಲ. ಅದರ ಅವಶ್ಯಕತೆ ಏನಿದೆ? ಕನ್ಯೆಯರು ಕಾಲಿಗೆ ಬೀಳಬಾರದು. ಹಾ, ಸ್ವಲ್ಪ ಆ ಕಡೆ ಹೋಗಿ. ಆಹಾ, ನನ್ನ ಮನೆಗೆ ಬಂದು ನನಗೆ ಹೀಗೆ ಹೇಳುತ್ತಿದ್ದಾಳೆ. ಬೇಜಾರ್ ಮಾಡ್ಕೋಬೇಡಿ ಪಂಡಿತ ರಾಮಕೃಷ್ಣರೇ. ಹೇಗೆ ಸೂರ್ಯನ ಬೆಳಕಿನ ಮುಂದೆ ಒಂದು ದೀಪದ ಬೆಳಕು ಶೂನ್ಯವೋ, ಹಾಗೆಯೇ ಇವರ ಸೌಂದರ್ಯದ ಮುಂದೆ ಇಡೀ ಜಗತ್ತಿನಲ್ಲಿರುವ ಸ್ತ್ರೀಯರ ಸೌಂದರ್ಯ ಲೆಕ್ಕಕ್ಕೇ ಇಲ್ಲ. ಬಾದಾಮಿಯಂತಹ ಕಣ್ಣುಗಳು, ಹೂವಿನಂತ ತುಟಿ ಹಾಗೂ ಚಂದ್ರನ ಹಾಗೆ ಹೊಳೆಯುವ ಗಲ್ಲ. ನೋಡುದ್ರಮ್ಮ, ಶಾರದಾಗಿ ಇಷ್ಟು ನಾನೇ ಹೋಗ್ಲಿಲ್ಲ. ಅಪ್ಪ, ಅಮ್ಮನ್ ಸ್ವಲ್ಪ ನೋಡ್ಕೋ. ಅಮ್ಮಂಗೆ ಇಷ್ಟೊಂದು ಪ್ರಶಂಸೆ ತಗೊಂಡು ಅಭ್ಯಾಸ ಇಲ್ಲ. ನವಿಲಿನ ಹಾಗೆ ಕುತ್ತಿಗೆ, ಕಪ್ಪು ಮೋಡದ ಹಾಗೆ ಕೂದಲು. ನಿಮ್ಮನ್ನು ನೋಡಿದರೆ ನಾನು ಸ್ತ್ರೀಯಲ್ಲ, ಪುರುಷನಾಗಿ ಹುಟ್ಟಬೇಕಿತ್ತು ಅನಿಸುತ್ತದೆ. ನೀನು ಸ್ತ್ರೀಯ ಬದಲಾಗಿ ಪುರುಷನಾಗಲು ಹೇಗೆ ಸಾಧ್ಯ? ನೀನು ನನ್ನನ್ನು ಮಾತನಾಡಲು ಬಿಡು. ಹೋಗು, ಹಿಂದೆ ನಿಲ್ಲು. ಆಕಾಶಕ್ಕೆ ಏರಿಸ್ತಿದ್ದಾಳೆ ಶಾರದಾ. ಏರ್ಬೇಡ, ಏರ್ಬೇಡ. ನೀವ್ ನನ್ ಪ್ರಶಂಸೆ ಮಾಡಲ್ಲ, ಬೇರೆಯವ್ರು ಮಾಡಿದ್ರೆ ನಿಮ್ ಕೈಲಿ ಸಹಿಸಕ್ ಆಗ್ತಿಲ್ವಾ? ನೋಡಿ ಎಷ್ಟು ಒಳ್ಳೆಯವಳು. ಒಳ್ಳೆಯವಳ? ಸ್ವಲ್ಪ ಹೊತ್ತಿಗೆ ಮುಂಚೆ ಯಾಕೆ ಬಂದ್ಲು ಅಂತ ಕೇಳ್ದೆ, ಈಗ ಒಳ್ಳೆಯವಳಾಗ್ಬಿಟ್ಲಾ? ಎಷ್ಟು ಮುದ್ದಾಗಿ ಮಾತಾಡ್ತಾ ಇದೀಯಾ. ಮಾತಾಡು. ಈ ಗಲ್ಲಿಲಿ ಇನ್ಯಾರಾದ್ರೂ ಶಾರದಾದೇವಿ ಇದಾರಾ? ಯಾರ ಪಾಯಸ ತುಂಬಾ ಪ್ರಖ್ಯಾತ? ಯಾರ ಪೂರಿ ಪಲ್ಯ ಬಗ್ಗೆ ಇಡೀ ಊರೇ ಮಾತಾಡುತ್ತೋ? ಯಾರ ಹಲ್ವಾ ಬಗ್ಗೆ ಅಂತೂ ಪ್ರಶಂಸೆ ಮಾಡ್ತಾನೆ ಇರ್ತಾರಲ್ವಾ? ಹೌದು, ಮತ್ತೆ ಅವ್ರು ಮಾಡೋ ಲಾಡು ಅತ್ಯಂತ ಸ್ವಾದಿಷ್ಟವಾಗಿರುತ್ತವೆ. ಹೌದು. ಹಾ, ನಿಮ್ಗೆ ಆ ಶಾರದಾದೇವಿ ಗೊತ್ತಿದ್ಯಾ? ನಾನೇ ಆ ಶಾರದಾ. ಹೌದಾ? ಈಗ ನನ್ ಬೀಳಿಸ್ತೀಯಾ? ನೀವ್ ನನ್ನ ಶರಣಾಗತಿ ಸ್ವೀಕರಿಸೋವರೆಗೂ ನಾನ್ ನಿಮ್ ಕಾಲ್ ಬಿಡೋದೇ ಇಲ್ಲ. ಶರಣಾಗತಿನ? ಹಾಗಂದ್ರೆ ಆಪತ್ತನ್ನ ಮನೆಗ್ ತಂದ್ಕೊಳ್ಳೋದು. ಸಂಕಟವನ್ನು ಮನೆಗೆ ಕರೆದ ಹಾಗೆ. ಒಪ್ಕೋಬೇಡ, ಒಪ್ಕೋಬೇಡ. ನಾನ್ ನಿಮ್ ಜೊತೆ ಇದ್ದು ಪಾಯಸ ಮಾಡೋದು, ಹಲ್ವಾ ಮಾಡೋದು, ಮತ್ತೆ ಎಷ್ಟೊಂದು ಅಡ್ಗೆಗಳನ್ನ ಮಾಡೋದ್ ಕಲಿಬೇಕು. ನೀವ್ ನನಗ್ ಹೇಳ್ಕೊಡ್ತೀರಾ? ಹೇಳ್ಕೊಡಲ್ಲ ಅನ್ನು, ಹೇಳ್ಕೊಡಲ್ಲ ಅನ್ನು. ಹೇಳ್ಕೊಡ್ತೀನಿ ಅನ್ನಿ. ನನ್ನ ಶರಣಾಗತಿಯನ್ನು ಸ್ವೀಕರಿಸಿ ಅಕ್ಕ. ಅಂದರೆ ನನ್ನ ಮಾತಿನರ್ಥ ದೇವಿ. ಹಾ, ನಾನು ನಿನಗೆ ಖಂಡಿತ ಹೇಳಿಕೊಡುವೆನು. ಖಂಡಿತವಾಗಿಯೂ ನೀವು ನನಗೆ ಹೇಳಿಕೊಡದೆ ಕಳುಹಿಸುವುದಿಲ್ಲ ತಾನೇ? ಇಲ್ಲ. ಪ್ರಮಾಣ ಮಾಡಿ. ಪ್ರಮಾಣ ಮಾಡ್ಬೇಡ, ಪ್ರಮಾಣ ಮಾಡ್ಬೇಡ. ನಾನು ಪ್ರಮಾಣ ಮಾಡುತ್ತೇನೆ. ಎಲ್ಲಿಯವರೆಗೂ ನನ್ನ ಹಾಗೆ ನೀನು ಅಡುಗೆ ಮಾಡಲು ಕಲಿಯೋದಿಲ್ಲವೋ ಅಲ್ಲಿಯವರೆಗೂ ನಾನು ನಿನ್ನನ್ನು ಮನೆಯಿಂದ ಖಂಡಿತ ಕಳಿಸುವುದಿಲ್ಲ. ಇದು ನನ್ನ ಭೀಷ್ಮ ಪ್ರತಿಜ್ಞೆ. ಇನ್ನು ನಿನ್ನ ತರಬೇತಿ ಇಂದಿನಿಂದ ಅಲ್ಲ, ಈ ಕ್ಷಣದಿಂದ ಶುರುವಾಗಲಿದೆ. ನೀವಂತೂ ಸಾಕ್ಷಾತ್ ದೇವಿಯೇ. ನೀವು ಮಾತಾಡುವುದಿಲ್ಲ, ನಿಮ್ಮ ಕೋಲು ಮಾತಾಡುತ್ತದಲ್ಲ, ಅವರೇ ಅಲ್ಲವೇ ನೀವು? ಎಲ್ಲರೂ ನಿಮ್ಮನ್ನು ನೋಡಿ ಭಯ ಪಡುವರಲ್ಲ, ಅವರೇ ಅಲ್ಲವೇ ನೀವು? ಅಪ್ಪ, ಈಗ ನನ್ನ ಅಮ್ಮನ ಸರದಿ ಆಯ್ತು, ಈಗ ನಿಮ್ಮ ಅಮ್ಮನ ಸರದಿ. ನೋಡಿದ್ರಾ? ಇವಳ ಚಾಣಾಕ್ಷದ ಮಾತು ಶಾರದ ಮೇಲೆ ಪ್ರಭಾವ ಬೀರ್ತು, ಆದ್ರೆ ಅಮ್ಮ ಮೇಲೆ ಬೀರಲ್ಲ.
ನಿಮ್ಮ ಏಟಿನಿಂದ ಪಂಡಿತ ರಾಮಕೃಷ್ಣರು ಹೆದರುತ್ತಾರೆ. ಅವರೇ ಅಲ್ಲವೇ ನೀವು? ಅಯ್ಯೋ, ಇವರನ್ನು ಹೊಗಳಲು ನನ್ನನ್ನೇಕೆ ಅವಮಾನಿಸುತ್ತಿರುವೆ? ನೀವು ಹೇಳಿದ ಹಾಗೆ ಮಹಾರಾಜರು ಕೂಡ ಕೇಳುತ್ತಾರೆ. ಅವರೇ ಅಲ್ಲವೇ ನೀವು? ನಿಮ್ಮ ಕೋಲಿನ ಮೇಲೆ ನನ್ನ ಅಣ್ಣನೂ ಭಯಪಡುತ್ತಾರೆ. ಅವರೇ ಅಲ್ಲವೇ ನೀವು? ನೀವಂತೂ ಮಹಾತ್ಮರು. ಮುಗೀತಾ? ಈಗ ಹೇಳು, ನಿಂಗೇನ್ ಬೇಕು? ನಾನಂತೂ ಲಾಡು ಕೊಡಲು ಬಂದೆ. ನೋಡಿ, 50 ಲಾಡುಗಳಿವೆ. ದೇಸಿ ತುಪ್ಪದಿಂದ ಮಾಡಿರುವ ಲಾಡು. ನಿಂತ್ಕೊಂಡು ಏನ್ ನೋಡ್ತಾ ಇದೀಯಾ? ಅವಳನ್ನ ಒಳಗಡೆ ಕರ್ಕೊಂಡು ಹೋಗು. ಅವಳಿಗೆ ಏನೇ ಹೇಳ್ಕೊಡೋದಿದ್ರು ಬೇಗ ಹೇಳ್ಕೊಡು. ಸರಿ ಅಮ್ಮ, ಬಾ 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 ಬಾ, ಇದನ್ನೆಲ್ಲ ಎತ್ಕೋ, ಹೋಗೋಣ. ಅನಂತಲಕ್ಷ್ಮಿ, ವರುಣಮಾಲಾ, ಈ ಅನಂತಲಕ್ಷ್ಮಿ ಎಲ್ಲಿ ಹೋದಳು? ಎಲ್ಲಿಗೆ ಹೋಗಬೇಕಿತ್ತು ಅಲ್ಲಿ ಹೋದಳು. ಎಲ್ಲಿಗೆ ಹೋಗಬೇಕಿತ್ತವಳು? ಅಯ್ಯೋ, ಅವಳು ಮಹಾರಾಣಿ ತಿರುಮಲಂಬಾ ದೇವಿಯವರ ಬಳಿ ಹೋಗಿಲ್ಲ ತಾನೇ? ಇಲ್ಲ ಇಲ್ಲ ಸ್ವಾಮಿ, ಅವಳಂತೂ ನಿಮ್ಮ ಮೇಲೆ ಆಣೆ ಮಾಡಿದ್ದಾಳಲ್ಲ, ಅವರ ಬಳಿ ಹೋಗುವುದಿಲ್ಲವೆಂದು. ಅವಳಂತೂ ನಿಮ್ಮ ಶತ್ರುವಿನ ಬಳಿ ಹೋಗಿದ್ದಾಳೆ. ಹಾಗಾದರೆ ಒಳ್ಳೆಯದೇ. ಸರಿಯಾಗಿ ಕೇಳಿಸಿಕೊಳ್ಳಿ ಗುರುಗಳೇ, ನಿಮ್ಮ ಶತ್ರುವಿನ ಮನೆಗೆ ಹೋಗಿದ್ದಾರೆ. ಹಾ, ನಮ್ಮ ಶತ್ರುವಿನ ಮನೆಗೆ? ಯಾವ ಶತ್ರು? ಅಯ್ಯೋ, ಮರ್ತ್ ಹೋದ್ರ ಗುರುಗಳೇ, ಈ ಊರಲ್ಲಿ ನಿಮ್ಗಿರೋದು ಒಬ್ಬರೇ ಶತ್ರು, ಅದು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ, ನಾವು ಈ ಶತ್ರುತ್ವವನ್ನು ಸಂಬಂಧವಾಗಿ ಬದಲಾಯಿಸಲು ಒಪ್ಪುವುದಿಲ್ಲ. ಖಂಡಿತ ಒಪ್ಪುವುದಿಲ್ಲ. ಅಯ್ಯೋ, ಇಲ್ಲಂತೂ ಬೆಳ್ಬೆಳಗ್ಗೆ ಬೇಳೆ ಬೇಯೋದಕ್ಕೆ ಶುರುವಾಗಿದೆ. ಬೇಳೆ ಸಾರಲ್ಲ, ಪಾಯಸ. ಹಾ, ಪಾಯಸ? ನಾನಿವತ್ತು ಊಟಕ್ಕೆ ಪಾಯಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬೇಳೆ ಸಾರಲ್ಲ. ಓ ಶಾರದಾ ಮಹಾತಾಯಿ, ಪಾಯಸ ನಿನ್ನ ಅಡಿಗೆ ಮನೇಲಿ ಆಗ್ತಿರಬಹುದು. ಇಲ್ಲಿ ಬೇಳೆ ಬೇಯ್ತಿದೆ, ನೀನೇ ಹಿಂದೆ ತಿರುಗಿ ನೋಡು. ದೃಶ್ಯ ಪರಿವರ್ತನೆ. ಏನು? ಇವನ್ ನನ್ನ ತಮ್ಮ ಗೋವಿಂದ ಅಲ್ವಾ? ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾನೆ. ಹಾ, ಗುರುಗಳು ಇವನಿಗೆ ಹೇಗೆ ಪಾಠ ಕಲಿಸ್ತಾರಂದ್ರೆ, ಇವನಿಗೆ ಸೂರ್ಯ ನಮಸ್ಕಾರ ಅಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಕುವುದಕ್ಕೂ ಆಗಲ್ಲ. ಹಾಗೆ ನೋಡ್ಕೋ, ಇವ್ರು ಬೇಳೆ ಬೇಯಿಸೋದ್ರಿಂದ ಅವ್ರಿಗೂ ಸಮಸ್ಯೆ ಆಗುತ್ತೆ, ನನಗೂ ಸಮಸ್ಯೆ ಆಗುತ್ತೆ. ಯಾವ ಬೇಳೆನೂ ಬೈತಿಲ್ಲ. ಅಲ್ಲಿ ನೋಡಿ, ನನ್ನ ತಮ್ಮ ಎಷ್ಟು ಚೆನ್ನಾಗಿ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾನೆ. ಸರ್, ಯಾಕೆ ಹೇಳ್ದೆ? ನಾನೇ ನೋಡ್ತಿದ್ದೀನಲ್ಲ. ನೀವೇ ಹೇಳ್ತೀರಲ್ಲ, ಮನುಷ್ಯ ಯಾವತ್ತು ಕೆಳಗಿಂದ ಮೇಲೆ ಬರ್ಬೇಕು ಅಂತ, ಅವನು ಅದನ್ನೇ ಮಾಡ್ತಾ ಇದ್ದಾನೆ. ನಿನಗ ಅರ್ಥ ಆಗ್ತಿಲ್ಲ. ನಿನ್ ತಮ್ಮ ಸೂರ್ಯ ನಮಸ್ಕಾರ ಕಲಿಯೋಷ್ಟ್ರಲ್ಲಿ ಅನಂತ ಇವನನ್ನು ಪ್ರೇಮದ ಜಾಲದಲ್ಲಿ ಬೀಳಿಸಿಕೊಳ್ಳುವಳು. ಇವರ ಬೇಳೆ ಬೇಯ್ದು ಅದರ ಸುಗಂಧ ಗುರುಗಳಿಗೆ ತಲುಪುವಷ್ಟರಲ್ಲಿ ನಾನೇ ಏನಾದರೂ ಮಾಡಬೇಕು.